ನಾನು ನಮಿಸುವೆ ನಾನು ನಿನ್ನನ್ನೇ ಸ್ತುತಿಸುವೆ ಸ್ತುತಿಸುವೆ ನಾನು ನಮಿಸುವೆ ನಾನು ನಮಿಸುವೆ ನಾನು ನಿನ್ನನ್ನೇ ಹಲ್ಲೆಲೂಯಾ ಎಲ್ಲರೂ ಕಮಚ ಹಲ್ಲೆಲೂಯಾ 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 ಸ್ವರ ದೇವರಿಗೆ ಕೇಳಿಸಲೇಬೇಕು ಹಲ್ಲೆಲೂಯಾ ಮಾತ್ರ ಯೋಗ್ಯನು ನನ್ನೇಸುವೆ ಮಹಿಮೆಗೆ ಯೋಗ್ಯನು ಸ್ತುತಿಗೆ ಯೋಗ್ಯನು ಆಮೆನ್ ನೀ ಮಾತ್ರ ಯೋಗ್ಯನು ನನ್ನೇಸುವೆ ಮಹಿಮೆಗೆ ಯೋಗ್ಯನು ಆಮೆನ್ ಸ್ತುತಿಗೆ ಯೋಗ್ಯನು ಆಮೆನ್ ನೀ ಮಾತ್ರ ಯೋಗ್ಯನು ನನ್ನೇಸುವೆ ಮಹಿಮೆಗೆ ಯೋಗ್ಯನು ಸ್ತುತಿಗೆ ಯೋಗ್ಯನು ನೀ ಮಾತ್ರ ಯೋಗ್ಯನು ನನ್ನೇಸುವೆ ಸ್ತುತಿಸುವೆ ನಾನು ಭಜಿಸುವೆ ನಾನು ನಮಿಸುವೆ ನಾನು ನಿನ್ನನ್ನೇ ಸ್ತುತಿಸುವೆ ನಾನು ನಮಿಸುವೆ ನಾನು ನಮಿಸುವೆ ನಾನು ನಿನ್ನನ್ನೇ ಹಲ್ಲೆಲೂಯಾ 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 worship you, Lord. Hallelujah. 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 ಯಜ್ಞದ ಕುರಿಯೇ ಪಾಪ ಪರಿಹಾರಕನೇ ನೀನೊಬ್ಬನೇ ಯೋಗ್ಯನು ನನ್ನೇಸುವೆ ಯಜ್ಞದ ಕುರಿಯೇ ಪಾಪ ಪರಿಹಾರಕನೇ ನೀನೊಬ್ಬನೇ ಯೋಗ್ಯನು ನನ್ನೇಸುವೆ ಸ್ತುತಿಸುವೆ ನಾನು ಭಜಿಸುವೆ ನಾನು ನಮಿಸುವೆ ನಾನು ನಿನ್ನನ್ನೇ ಸ್ತುತಿಸುವೆ ನಾನು ಭಜಿಸುವೆ ನಾನು ನಮಿಸುವೆ ನಾನು ನಿನ್ನನ್ನೇ ಹಲ್ಲೆಲೂಯಾ ಹಲ್ಲೆಲೂಯಾ Glory, 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 glory. ಹಲ್ಲೆಲೂಯಾ 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 We worship you, Almighty God, King of Kings. Hallelujah. ಯುಗಗಳ ಸಿಂಹವೇ ದಾವೀದನ ಅಂಕುರವೇ ಜಯವನ್ನು ಹೊಂದಿರುವೆ ನನ್ನೇಸುವೆ ಯುಗಗಳ ಸಿಂಹವೇ ದಾವೀದನ ಅಂಕುರವೇ ಜಯವನ್ನು ಹೊಂದಿರುವೆ ನನ್ನೇಸುವೆ ಯೂದಾಕುಲ ಸಿಂಹವೇ Amen. ದಾವೀದನ ಅಂಕುರವೇ ಜಯವನ್ನು ಹೊಂದಿರುವೆ ನನ್ನೇಸುವೆ ಯೂದಾಕುಲ ಸಿಂಹವೇ
ಭಜಿಸುವೆ ನಾನು, ನಮಿಸುವೆ ನಾನು ನಿನ್ನನ್ನೇ. ಸ್ತುತಿಸುವೆ ನಾನು, ಭಜಿಸುವೆ ನಾನು. Yes, Master, ನಮಿಸುವೆ ನಾನು ನಿನ್ನನ್ನೇ. Hallelujah. ಸಭೆಯ ಸ್ವರ ಕೇಳಿಸುತ್ತೆ. Hallelujah. 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 Yes, yes, thank you, Jesus. Thank you, Jesus. Oh, glory, glory, glory. Wonderful Jesus. Thank you, thank you, thank you. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ ರಾಜ. ನಿನ್ನ ಪ್ರೀತಿ ಕೃಪೆ ಕರುಣೆಗಳಿಗಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಈ ಸಮಯದಲ್ಲಿ. ದೇವರೇ, ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ನೀನು ಮಾತಾಡು. ನಿನ್ನ ವಾಕ್ಯಕ್ಕೋಸ್ಕರ ನಿರೀಕ್ಷಿಸಿಕೊಂಡಿದ್ದೇವೆ. ನಿನ್ನ ಮಾತುಗಳು ಬೇಕಾಗಿದೆ. ಮಾತಾಡಪ್ಪ. ಸಮುವೇಲನೊಂದಿಗೆ ಮಾತಾಡಿದ ನನ್ನ ಕರ್ತನೇ, ನನ್ನ ದೇವರೇ, ನನ್ನ ಒಡೆಯನೇ, ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಕೂಡ ಮಾತನಾಡಪ್ಪ. ಥ್ಯಾಂಕ್ ಯು ಜೀಸಸ್. ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ಬೇಡಿದೆವು ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಒಂದು ಸಮಯ ಇವತ್ತು ನಮ್ಮ ಮಧ್ಯೆಯಲ್ಲಿ ದೇವರ ಸೇವಕರಂಥ ಪಾಸ್ಟರ್ ದಿನಕರ್ ಅಯ್ಯನವರು ಇದ್ದಾರೆ. ಮುಂದಿನ ಸಮಯ ನಾವು ಅವರಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಅವರು ದೇವರ ವಾಕ್ಯ ಸಂದೇಶದಲ್ಲಿ ನಮ್ಮನ್ನು ನಡೆಸಲಿಕ್ಕಿದ್ದಾರೆ. ನಾವೆಲ್ಲರೂ ಚಪ್ಪಾಳೆ ತಟ್ಟುತ್ತಾ ಅವರನ್ನು ವೇದಿಕೆಗೆ ನಾವು ಆಹ್ವಾನಿಸೋಣ. ಪ್ಲೀಸ್ ಕಮ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯವಾದವರೇ, ನಾವು ಈ ಹೊಸ ವರ್ಷದ 5ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಇದು ನಾವು ನೆನೆಸಬಹುದು ಕೆಲವರು, ಇದು ನಮ್ಮ ಸಾಹಸ, ನಮ್ಮ ಪ್ರಯತ್ನ, ನಮ್ಮ ಶಕ್ತಿ ಎಂಬುದಾಗಿ ಅನೇಕ ವೇಳೆ ನಾವು ಭಾವಿಸಬಹುದು. ಆದರೆ ಸತ್ಯವೇದವು ಅದಕ್ಕೆ ಒಂದು ಸರಿಯಾದಂಥ ವಾಕ್ಯವನ್ನು ಕೊಡ್ತದೆ. ನಮ್ಮ ಯೋಚನೆಗೆ ತಕ್ಕದಾದಂಥ ಒಂದು ವಾಕ್ಯವನ್ನು ದೇವರು ನಮಗೆ ಕೊಡ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆರೆಮೀಯನ ಪ್ರವಾದನೆಯ ಗ್ರಂಥ, ಯೆರೆಮೀಯನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 22ನೇ ವಚನ, 871 ಪೇಜ್ ನಂಬರ್, 871 ಪೇಜ್ ನಂಬರ್, ಪ್ರಲಾಪ 3:22. ಯೆರೆಮೀಯ: ಭ್ರಷ್ಟರಾದ ಮಕ್ಕಳೇ ಹಿಂದಿರುಗಿರಿ. 3:22. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ಥ್ಯಾಂಕ್ ಯು ಲಾರ್ಡ್. ದೇವರಿಗೆ ಸ್ತೋತ್ರ. ಈ ಭಾಗವನ್ನು
ನಾವು ಗಮನಿಸುವಾಗ ದೇವರ ವಾಕ್ಯವು ನಮಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಏನು ಎಚ್ಚರಿಕೆ ಅಂದರೆ, ಮನುಷ್ಯನೇ, ನೀನು ಜೀವನದಲ್ಲಿ ಹೆಚ್ಚಳ ಪಡಬೇಡ. ನೀನು ತಿನ್ನುವ ಆಹಾರದಲ್ಲಿ ಅಥವಾ ನೀನು ನಿನ್ನ ಇಹಲೋಕದ ವೈಭವದಲ್ಲಿ ನೀನು ಹೆಚ್ಚಳ ಪಡಬೇಡ. ದೇವರ ವಾಕ್ಯವನ್ನು ಗಮನಿಸು. ದೇವರ ವಾಕ್ಯ ನಿನಗೆ ಏನು ಹೇಳುತ್ತದೆ ಎಂಬುದನ್ನು ನೀನು ಸ್ವಲ್ಪ ಯೋಚಿಸಿ ನೋಡು ಎಂದು ವಾಕ್ಯ ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ ಹೊರತು ನಮ್ಮ ಬಲ ಐಶ್ವರ್ಯದ ಮೇಲೆ ಅಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಪ್ರಿಯವಾದವರೇ, ನಾವು ಏನು ಒಳ್ಳೆಯದನ್ನು ಈ ಲೋಕದಲ್ಲಿ ಮಾಡಿದ್ದೇವೆ, ದೇವರಿಗಾಗಿ ನಾವು ಏನು ಮಾಡಿದ್ದೇವೆ, ಇದನ್ನು ನಾವು ಸ್ವಲ್ಪ ಯೋಚಿಸುವಾಗ ನಾವು ಏನೂ ಮಾಡಿಲ್ಲ ದೇವರಿಗಾಗಿ. ದೇವರನ್ನು ನಾವು ಯಾವ ರೀತಿಯಲ್ಲಿ ಕೂಡ ಮಹಿಮೆ ಪಡಿಸಿದವರು ಅಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ದೇವರನ್ನು ಅವಮಾನಪಡಿಸುತ್ತಾ ಬಂದಿದ್ದೇವೆಯೇ ಹೊರತು ದೇವರಿಗೆ ನಮ್ಮಿಂದ ಮಹಿಮೆ ಉಂಟಾಗಲಿಲ್ಲ. ಆದರೂ ದೇವರ ವಾಕ್ಯ ಹೇಳುತ್ತದೆ, ನಾವು ಉಳಿದಿರುವುದು ಯಾವ ಕಾರಣದಿಂದ? ದೇವರ ಹಲ್ಲೆಲೂಯ, ದೇವರ ಕರುಣೆ. ದೇವರ ಕರುಣೆ ಒಂದು ಇವತ್ತಿನ ದಿನದಲ್ಲಿ ನಿನ್ನ ಮೇಲೆ ಇಲ್ಲದೆ ಹೋಗಿದ್ರೆ ನಾವು ಇವತ್ತು ಈ 5ನೇ ದಿನವನ್ನು ಹೊಸ ವರ್ಷದಲ್ಲಿ ಆನಂದಿಸುವುದಕ್ಕೆ ಸಾಧ್ಯ ಇರುತ್ತಿದ್ದಿಲ್ಲ. ಹಾಗಾದರೆ ನಮ್ಮ ಮುಂದೆ ಇನ್ನೊಂದು ಪ್ರಶ್ನೆ ಕೊಡಲ್ಪಡ್ತಾ ಇದೆ. ಯಾಕೆ ದೇವರು ಕರುಣೆ ತೋರಿಸಿದ? ಯಾಕೆ ದೇವರು ಕರುಣೆ ತೋರಿಸಿದ ನಮಗೆ? ನಾವು ಯಾಕೆ ಈ ಭೂಮಿಯ ಮೇಲೆ ಉಳಿಯಬೇಕಾಗಿತ್ತು? ಈ ಒಂದು ಪ್ರಶ್ನೆಯೊಂದಿಗೆ ನಾವು ಇವತ್ತು ದೇವರ ಸನ್ನಿಧಾನದಲ್ಲಿ ಹಾಕಿಕೊಂಡು ನಾವು ಜೀವಿಸಬೇಕಾಗಿದೆ. ನಾವು ಕೀರ್ತನೆ 56 ಕೀರ್ತನೆ 56 12ನೇ ವಚನ ನೋಡಿಕೊಳ್ಳೋಣ. ದೇವರೇ, ನಾನು ಜೀವದಿಂದ ಬೆಳಕಿನಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಹಲ್ಲೆಲೂಯಾ, ಆಮೆನ್. ದೇವರು ಯಾಕೆ ಉಳಿಸಿದ್ದಂತೆ? ದೇವರು ಇವತ್ತು ನಮ್ಮನ್ನು ಯಾಕೆ ಉಳಿಸಿದ್ದಾನೆ? ನಾವು ದೇವರ ವಾಕ್ಯವನ್ನು ಓದುತ್ತೇವೆ, ದೇವರ ವಾಕ್ಯವನ್ನು ಪ್ರೀತಿ ಮಾಡುತ್ತೇವೆ, ದಿನನಿತ್ಯ ನಾವು ಬೈಬಲ್ ಓದುತ್ತೇವೆ, ಎಲ್ಲ ಕ್ರಮಗಳನ್ನು ಚಾಚಿ ತಪ್ಪದೆ ನಾವು ಮಾಡುತ್ತೇವೆ. ಆದರೆ ಭಕ್ತನಾದ ದಾವೀದನ ಮೂಲಕ ದೇವರು ತಿಳಿಸುವುದೇನೆಂದರೆ, ದೇವರೇ, ನಾನು ಜೀವದಿಂದ ಬೆಳಕಿನಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಾಪಾಡಿ. ಇಲ್ಲಿ ಕೂತವರಲ್ಲಿ ಅನೇಕರು ಅನೇಕ ದುರಂತಗಳಿಗೆ ಒಳಗಾಗಿರಬಹುದು. ನಿಮ್ಮ ಜೊತೆ ನಾನು ಕೂಡ ದುರಂತಕ್ಕೆ ಒಳಗಾಗಿರ್ಬೋದು, ಅಥವಾ ಸಾಯುವಂಥ ಒಂದು ಅವಘಡ, ಸಾಯುವಂಥ ಒಂದು ಆಕ್ಸಿಡೆಂಟು, ಸಾಯುವಂಥ ಒಂದು ಸಂಭವ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ನಡೆದಿರಬಹುದು. ನನ್ನ ಜೀವನದಲ್ಲಿ ನಾನು ಬಹಳಷ್ಟು
ಕಡೆ ಪ್ರಸಂಗ ಮಾಡಿದ್ದೇನೆ. ಆದರೆ ನಾನು ನನ್ನ ಸಾಕ್ಷಿಯನ್ನು ಎಲ್ಲಿ ಹೆಚ್ಚಾಗಿ ಹೇಳುವುದಿಲ್ಲ. ದೇವರು ನನ್ನ ಬಾಯಿ ತೆಗೆದರೆ ಮಾತ್ರ ನಾನು ಹೇಳ್ತೇನೆ. ನಾನು ಮರಣಕ್ಕೆ ತುತ್ತಾದ ಕೆಲವು ಸಂಗತಿಗಳು ನನ್ನ ಜೀವನದಲ್ಲಿ ಇದೆ. ನಾನು ಚಿಕ್ಕವನಿರುವಾಗ ನಾನು ಬಾಂಬೆಯಲ್ಲಿದ್ದೆ. ಬಾಂಬೆಯಲ್ಲಿ ನಾನು ಹೆಚ್ಚಾಗಿ ಅಲ್ಲಿ ಕುದುರೆ ಜಡ್ಕ ಕೆಲವರು ನೋಡಿರ್ಬೋದು. ಬಾಂಬೆ ಕುದುರೆ ಜಡ್ಕ, 4 ಚಕ್ರದ ಕುದುರೆ ಜಡ್ಕ. ಡ್ರೈವರ್ ಮುಂದೆ ಇರ್ತಾನೆ, ಮಧ್ಯದಲ್ಲಿ ಪ್ಯಾಸೆಂಜರ್ ಕೂತ್ಕೊಳ್ತಾರೆ. ಹಿಂದುಗಡೆ ಒಂದು ರಾಡ್ ಇರ್ತದೆ, ಪರದೆ ಹಾಕಿರ್ತಾರೆ. ಆದಮೇಲೆ ಹಿಂದುಗಡೆ ಒಂದು ರಾಡ್ ಇರ್ತದೆ. ನನಗೆ ಒಂದು ಕೆಟ್ಟ ಅಭ್ಯಾಸ ಏನಂದರೆ, ಎಲ್ಲಿಯಾದರೂ ಹೋಗಬೇಕಾದ್ರೆ ಆ ಹಿಂದುಗಡೆ ಜಡ್ಕದ ಹಿಂದುಗಡೆ ರಾಡಲ್ಲಿ ಕೂತ್ಕೊಂಡು ನಾನು ಪ್ರಯಾಣ ಮಾಡುವುದು. ಇದು ಯಾರಿಗೆ? ಡ್ರೈವರ್ಗೆ ಗೊತ್ತಿಲ್ಲದ ಹಾಗೆ. ಅವನು ಗೊತ್ತಾದರೆ ಹೊಡೆದಾಕಿಬಿಡ್ತಾನೆ. ಒಂದು ಸಾರಿ ಹೀಗೆ ಪ್ರಯಾಣ ಮಾಡ್ತಾ ಹೋಗುವಾಗ, ಪ್ರಯಾಣ ಮಾಡೋಕ್ಕೆ ಹೋಗ್ತೇನೆ ಅಂತ ರಸ್ತೆ ದಾಟುತ್ತಿರುವಾಗ ಒಂದು ಟ್ಯಾಕ್ಸಿ ನನಗೆ ಅಡ್ಡ ಬಂದುಬಿಡ್ತು. ಅಡ್ಡ ಬಂದು ನಾನು ಏನಿಲ್ಲ ಆದಂಥ ಒಂದು ಸನ್ನಿವೇಶದಲ್ಲಿ ನಾನು ಕೈಮಾ ಆಗಬೇಕಾಗಿತ್ತು. ನಾನು ಟ್ಯಾಕ್ಸಿ ಅಡಿಗೆ ಬಿದ್ದು ನಾನು ಪುಡಿ ಆಗಬೇಕಾಗಿತ್ತು. ಆದರೆ ನಾನು ಸಾಯಲಿಲ್ಲ. ನಾನು ಜೀವಂತ ಅಷ್ಟೇ ಹೊತ್ತಿಗೆ ಅಲ್ಲಿ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟ್ರ್ ಬೇರೆ ಇದ್ದ, ರೌಂಡ್ ಮಾಡ್ತಾಯಿದ್ರು. ನಾನು ನಿಂತೇಕೊಂಡಿದ್ದೇನೆ. ಟ್ಯಾಕ್ಸಿದು ಎದುರು ಎದುರು ಇಂಜಿನ್ ಬಾಡಿಯನ್ನು ಹಿಡಿದು ಕೈ ಇಟ್ಟು ನಿಂತುಕೊಂಡಿದ್ದೇನೆ. 5 ನಿಮಿಷದಲ್ಲಿ ಸಾಧಾರಣ ಒಂದು 50 ಜನ ಸೇರಿಬಿಟ್ರಲ್ಲಿ. ಪೊಲೀಸ್ನವನು ಬಂದ, ಏನಾಯ್ತು ಅಂತ ಎಲ್ಲ ಹುಡುಕಾಡಿದ್ರು. ನಾನು ಏನು ಮಾಡಿಬಿಟ್ಟೆ, ದೇವರು ನನಗೊಂದು ಐಡಿಯಾ ಕೊಟ್ಟ. ಎಲ್ಲ ನಿಂತ್ಕೊಂಡವರ ಕೆಳಗಿನ ಕೂತ್ಕೊಂಡ್ಬಿಟ್ಟೆ, ಕಾಲಡಿಯಲ್ಲಿ ನುಗ್ಗಿಕೊಂಡು ನಾನು ಓಡಿ ಹೋಗಿಬಿಟ್ಟೆ. ಎಲ್ಲರೂ ನಿಂತ್ಕೊಂಡಿದ್ರು, ನಾನು ಕಾಲಡಿಯಲ್ಲಿ ನುಗ್ಗಿಬಿಟ್ಟು ನಾನು ಓಡಿ ಹೋಗಿಬಿಟ್ಟೆ. ತಪ್ಪಿಸ್ಕೊಂಡು ಓಡಿ ಹೋದೆ. ಒಂದಷ್ಟು ದೂರ ಹೋಗಿ ನೋಡ್ತಾ ಇದ್ದೇನೆ, ಎಲ್ಲ ಎಷ್ಟು ಜನ ಸೇರಿದ್ರು, ಯಾರು ಅಂತ ಗೊತ್ತಿಲ್ಲ. ಹಲ್ಲೆಲೂಯಾ, ಯಾರು ಅಂತ ಗೊತ್ತಿಲ್ಲ. ನಾನು ಬಚಾವಾಗಿ ಹೋಗಿಬಿಟ್ಟೆ. ಸೆಕೆಂಡ್ ಟೈಮ್ ಏನಾಯಿತು ಅಂದರೆ, ಅದೇ ಬಾಂಬೆಯಲ್ಲಿ ಧಾರವಾಡ ಸ್ಟೇಷನ್ನಲ್ಲಿ ಟ್ರೈನಲ್ಲಿ ಇಳಿದು ಆಚೆ ದಡಕ್ಕೆ ಹೋಗಬೇಕಂದ್ರೆ ಮೇಲಿಂದ ಹೋಗಬೇಕು. ಅದು ಟೈಮ್ ವೇಸ್ಟ್. ಅದಕ್ಕೆ ಏನು ಮಾಡ್ತಿದ್ದೆವು ಅಂದರೆ, ನಿಂತ ಗೂಡ್ಸ್ನ ಅಡಿಯಲ್ಲಿ ನುಗ್ಗಿಕೊಂಡು ಹೋಗ್ತಿರೋದು ಒಂದು ಅಭ್ಯಾಸ ಅವಾಗ. ನಾನು ಗೂಡ್ಸ್ ಅಡ್ಡಿಗೆ ನುಗ್ಗಿಬಿಟ್ಟೆ. ಗೂಡ್ಸು ಸ್ಟಾರ್ಟ್ ಆಗೋಯ್ತು ನೋಡಿ. ಗೂಡ್ಸು ಸ್ಟಾರ್ಟ್ ಆಯಿತು. ದೇವರೇ ಏನು ಮಾಡಲಿ ನಾನು ಅಂತ ನನಗೆ ಗೊತ್ತಾಗಿಲ್ಲ. ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ. ಸ್ಟಾರ್ಟಾಗಿ ನಿಧಾನ ಹೋದರು. ಗೂಡ್ಸು ನಿಧಾನ ಹೋಯಿತು. ಸಾಧಾರಣ 1 ಕಿಲೋಮೀಟ್ರ್ವರೆಗೂ ಗೂಡ್ಸು ಹೋಗ್ತಾ ಇದೆ. ನಾನು ಗೂಡ್ಸಿದ ಜೊತೆ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಫಾಸ್ಟ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ನನಗೆ ಭಯ ಆಯಿತು, ನಾನು ಇದರಲ್ಲಿ ಅಂತ್ಯ ಆಗ್ತೇನೆ ಅಂತ. ಆಗ ದೇವರನ್ನೇ ನೆನೆಸ್ಕೊಂಡೆ. ದೇವರೇ, ನಾನು ಹೇಗೆ ಇದರಿಂದ ತಪ್ಪಿಸ್ಕೊಳ್ಳಿ? ದೇವರು ನನಗೊಂದು ಐಡಿಯಾ ಕೊಟ್ಟ. ಈ ಗೂಡ್ಸ್ಗಳ ಬಾಡಿ ಬಾಕ್ಸ್ ಸೈಡಲ್ಲಿ ಒಂದು ಚೈನ್ ಇರ್ತದೆ, ನೇತಾಕಿರ್ತಾರೆ ಚೈನು. ದೇವರು ನನಗೆ ಕೊಟ್ಟ, ಒಂದು ಕೈಯಲ್ಲಿ ಆ ಚೈನ್ ಹಿಡಿ ಅಂತ. ಒಂದು ಕೈಯಲ್ಲಿ ಹೊರಗಡೆ ಕೈ ಹಾಕಿ ಚೈನ್ ಹಿಡ್ಕೊಂಡೆ. ಒಂದು ಕಾಲನ್ನು ಆ 2 ಸ್ಪ್ರಿಂಗ್ಗಳಿರ್ತವೆ, ಬೋಗಿಗಳು ಜಾಯಿಂಟ್ ಆಗುವ ಸ್ಪ್ರಿಂಗ್. ಆ ಸ್ಪ್ರಿಂಗ್ ಮಧ್ಯದಲ್ಲಿ ಒಂದು ಕಾಲನ್ನು ಹೊರಗೆ ಹಾಕಿದೆ. ದೇವರು ಕೊಟ್ಟ ಐಡಿಯಾ, ಇದು ನಂದು ಐಡಿಯಾ ಅಲ್ಲ. ಹೊರಗೆ ಹಾಕಿಬಿಟ್ಟು 2 ಕೈಯಲ್ಲಿ ಚೈನನ್ನು ಹಿಡ್ಕೊಂಡೆ, ಬಲಗಾಲನ್ನು ಹೊರಗೆ ಹಾಕಿಬಿಟ್ಟೆ. ಜಂಪ್ ಹೊಡೆದು ಒಂದಷ್ಟು ದೂರ ಹೋಗಿ ಬಿದ್ದುಬಿಟ್ಟು ಕಡೆಗೆ ಎದ್ದು ಹೊರಟು ಹೋದೆ. ದೇವರು ನನ್ನನ್ನು ಉಳಿಸಿದ.
ಆಮೇಲೆ ಇನ್ನೂ ಎಷ್ಟೋ ಅವಘಡಗಳು ನನ್ನ ಜೀವನದಲ್ಲಾಗಿದೆ. ನಾನು ಮಸ್ಕಟ್ಟಲ್ಲಿರುವ ಟ್ಯಾಕ್ಸಿ ಅಡಿಗೆ ಬಿದ್ದು ಸಾಯಬೇಕಾಗಿತ್ತು. ಅದರಿಂದ ದೇವರು ನನ್ನನ್ನು ತಪ್ಪಿಸಿದ. ಅದು ಭಾಳ ಮಿರಕಲ್. ಮಸ್ಕಟ್ಟಲ್ಲಿ ಆದದ್ದು ಭಾಳ ಮಿರಕಲ್. ಅದು ಅಲ್ಲಿ ಇಲ್ಲಿ ಥರ ಅಲ್ಲ ರೋಡು, ಅಲ್ಲಿ ವಿಚಿತ್ರ. ಅಲ್ಲಿ ನಾವು ಇಲ್ಲಿಂದ ಲೆಫ್ಟ್ ಸೈಡಲ್ಲಿ ರೋಡಲ್ಲಿ ಹೋಗೋದು, ಅವರು ಅಲ್ಲಿಂದ ಬರೋದು. ಅಲ್ಲಿ ರೂಲ್ಸ್ ಆ ಥರ ಉಲ್ಟ ಪ್ರಯಾಣ. ಈ ಕಡೆಯಿಂದ ವಾಹನ ಬರ್ತಿದೆ, ನಾನು ಆ ಕಡೆ ನೋಡ್ತಾ ಇದ್ದೇನೆ. ಓ, ರೋಡ್ ಖಾಲಿ ಇದೆಯಲ್ಲ ಅಂತ ದಾಟಕ್ಕೆ ಹೋಗಿಬಿಟ್ಟಿದ್ದೆ. ನನ್ನ ಪಕ್ಕದಲ್ಲೇ ಇದ್ದಾನೆ. ಟಕ್ ಅಂತ ಹಾರ್ನ್ ಹಾಕ್ಕೊಂಡು ಬಂದ. ಹಾರ್ನ್ ಹಾಕ್ಕೊಂಡ್ಬಂದರೆ ದೇವರ ಆತ್ಮನ ಸಹಾಯ ನೋಡಿ ದೇವರು ನನ್ನನ್ನು ಎತ್ಕೊಂಡು ಹೋಗಿ ಫುಟ್ಪಾತ್ನಲ್ಲಿ ನಿಲ್ಲಿಸಿದ ಹಾಗೆ ಆಯಿತು. ಅವನು ಪಾಸಾಗಿ ಹೋದ, ನಾನು ಬಚಾವಾಗಿ ಹೋದೆ. ಹಲ್ಲೆಲೂಯಾ. ಇಂಥ ಕೆಲವು ಸನ್ನಿವೇಶದಲ್ಲಿ ದೇವರು ನನ್ನನ್ನು ಮರಣದಿಂದ ತಪ್ಪಿಸಿದ್ದಾನೆ. ದಾವೀದನು ಏನು ಹೇಳ್ತಾನೆ ಅಂದರೆ, ದೇವರೇ, ನಾನು ಜೀವದಿಂದ ಬೆಳಕಿನಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನನ್ನನ್ನು ಮರಣದಿಂದ ತಪ್ಪಿಸಿದೆ. ಮರಣದಿಂದ ತಪ್ಪಿಸಿದೆ. ಯಾಕೆ? ನಾನು ಈ ಭೂಮಿಯ ಮೇಲೆ ಬದುಕಬೇಕು, ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ನಾನು ಕೋಟ್ಯಾಧೀಶನ ದೇವರು ಉಳಿಸಲಿಲ್ಲ. ಪ್ರಿಯವಾದವರೇ, ದೇವರೇನು ಹೇಳ್ತಾನೆ ಅಂದರೆ, ಇಲ್ಲಿ ದಾವೀದನು ಹೀಗೆ ಹೇಳ್ತಾನೆ, ನಿನಗೆ ನಡೆದು ಕೊಳ್ಳಬೇಕೆಂದು. ನಿನಗೆ ನಡೆದುಕೊಳ್ಳಬೇಕು, ಅಥವಾ ನಿನಗೋಸ್ಕರ ನಾನು ಬದುಕಬೇಕೆಂಬ ಉದ್ದೇಶದಿಂದ ನೀನು ನನ್ನ ಪ್ರಾಣವನ್ನು ಮರಣದಿಂದ ತಪ್ಪಿಸಿ ಕಾಪಾಡಿದಿ, ನನ್ನ ಪ್ರಾಣವನ್ನು ಉಳಿಸಿದಿ. ದೇವರೇ, ಇದು ದಾವೀದನ ಪ್ರಾರ್ಥನೆಯಾಗಿದೆ. ಇದು ದಾವೀದನ ಪ್ರಾರ್ಥನೆ. ಇವತ್ತು ಎಷ್ಟು ಜನ ದೇವರಿಗಾಗಿ ಜೀವಿಸುವವರಿದ್ದೇವೆ ನಾವು? ತಪ್ಪು ತಿಳ್ಕೊಳ್ಬೇಡಿ. ಅನೇಕ ವಿಶ್ವಾಸಿಗಳು ಆಡಂಬರದ ಜೀವನ ಜೀವಿಸುವವರು ಕೂಡ ಇದ್ದಾರೆ. ಒಬ್ಬ CSI ಮೆಂಬರ್ ಒಬ್ಬರು ನನ್ನನ್ನೊಂದು ಪ್ರಶ್ನೆ ಕೇಳಿದ್ದರು, ನಮಗೂ ನಿಮಗೂ ಏನು ವ್ಯತ್ಯಾಸ ಇದೆ? ನಮಗೂ ನಿಮಗೂ ಏನು ವ್ಯತ್ಯಾಸ ಇದೆ? ನಾವು ಜೀವಿಸುವ ಹಾಗೆಯೇ ನೀವು ಜೀವಿಸ್ತಾ ಇದ್ದೀರಾ, ನಾವು ನಡ್ಕೊಳ್ಳುವ ರೀತಿಯಲ್ಲಿ ನೀವು ನಡ್ಕೊಳ್ತಾ ಇದ್ದೀರಾ, ನಾವು ಏನು ಭೂಲೋಕದಲ್ಲಿ ಆನಂದ ಪಡ್ತಿದ್ದೀವೋ ಅದೇ ರೀತಿಯಲ್ಲಿ ನೀವು ಪಡ್ತಾ ಇದ್ದೀರಾ? ಇಂಥ ಒಂದು ಪ್ರಶ್ನೆ ಬಂತು. ಆದ್ದರಿಂದ ಇಂಥ ಪ್ರಶ್ನೆ ಬರುವಾಗ ವಿಶ್ವಾಸಿಗಳೆಂದು ಕರೆಯಲ್ಪಡುವಂಥ ನಾವು ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ದೇವರ ವಾಕ್ಯ ಹೇಳುವ ಪ್ರಕಾರ ನಿನಗೆ ನಾನು ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಾಪಾಡಿದಿ. ದೇವರೇ, ನಿನಗೆ ಸ್ತೋತ್ರ. ಎಂದಾದರೂ ಹೇಳಿದ್ದೇವಾ ಇಂಥದ್ದು? ಇಂಥ ಸನ್ನಿವೇಶ ನಮ್ಮ ಜೀವನದಲ್ಲಿ ಬಂದಾಗ ನಾವು ದೇವರಿಗಾಗಿ ಬದುಕುತ್ತಾ ಇದ್ದೇವೋ ಅಥವಾ ನಮ್ಮ ಈ ಲೋಕದ ಯೋಚನೆಗಳನ್ನು ಪೂರೈಸುವುದಕ್ಕಾಗಿ ನಾವು ಬದುಕುತ್ತಾ ಇದ್ದೇವೋ? ಪ್ರಿಯರೇ, ನಾವು ಆಲೋಚನೆ ಮಾಡೋಣ. ಎಷ್ಟೋ ವರ್ಷಗಳು ನಿಮ್ಮ ಜೀವನದಲ್ಲಿ ಕಳೆದೋಯಿತು. ಎಷ್ಟೋ ವರ್ಷಗಳನ್ನು ನಾವು ದಾಟಿದೆವು. ದೇವರ ಕೃಪೆಯಿಂದ 2025ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. 5ನೇ ದಿನಕ್ಕೆ ಬಂದಿದ್ದೇವೆ. ಆದ್ದರಿಂದ ಇವತ್ತು ನಾವು ಸ್ವಲ್ಪ ನಾವು ಪ್ರಶ್ನೆ ಹಾಕ್ಕೊಳ್ಳೋಣ. ದೇವರಿಗಾಗಿ ನಾನು ಬದುಕುತ್ತಾ ಇದ್ದೇನೋ, ಅಥವಾ ನನ್ನ ಹೆಂಡತಿ ಮಕ್ಕಳಿಗಾಗಿ ಬದುಕ್ತಾ ಇದ್ದೇನೋ, ಅಥವಾ ನನ್ನ ಗೌರವಕ್ಕೋಸ್ಕರ ನಾನು ಬದುಕ್ತಾ ಇದ್ದೇನೋ? ದೇಶದಲ್ಲಿ ಜನರು ನನ್ನನ್ನು ದೊಡ್ಡ ಘನ ವ್ಯಕ್ತಿ ಎಂದು ಭಾವಿಸಬೇಕು, ಜನರಿಂದ ನನಗೆ ಗೌರವ ಬರಬೇಕು ಎಂಬ ಈ ಒಂದು ಭಾವನೆಯಲ್ಲಿ ನಾವು ಬದುಕುತ್ತಾ ಇದ್ದೆವು. ಅನೇಕರು ಆಸೆ ಪಡುತ್ತಾ ಇದ್ದಾರೆ, ಅವರಿಂದ ನನಗೆ ಗೌರವ ಬೇಕು, ಇವರಿಂದ ನನಗೆ ಸನ್ಮಾನ ಬೇಕು ಎಂಬುದಾಗಿ ಭಾವಿಸ್ತಾ ಇದ್ದಾರೆ. ಒಬ್ಬರು ಭಾಳ ವರ್ಷಗಳ ಹಿಂದೆ ಒಬ್ಬರು ಅಯ್ಯವರು ಇದ್ರಂತೆ.
ಅವರು ಯಾರಾದರೂ ಗುರ್ತದವ್ರು ಸಿಕ್ಕಿದರೆ ಅವರು ಇವರನ್ನು ಗಮನಿಸದಿದ್ದರೆ ಮೊದಲು ಹೋಗಿ ಅವರನ್ನು ತಟ್ಟುವುದಂತೆ. ಯಾಕೆ? ನಿಂತ ವ್ಯಕ್ತಿಯನ್ನು ತಟ್ಟುವುದಂತೆ. ನಿಂತ ವ್ಯಕ್ತಿಯನ್ನು ತಟ್ಟಿ ಅವರು ಹೀಗೆ ನಮಸ್ಕಾರ, ಆಮೇಲೆ ಇವರು ನಮಸ್ಕಾರ ಮಾಡುತ್ತಾರೆ. ಮೊದಲು ಯಾರು ನಮಸ್ಕಾರ ಮಾಡಬೇಕು? ವ್ಯಕ್ತಿ ನಮಸ್ಕಾರ ಮಾಡಬೇಕು, ಆಮೇಲೆ ಅಯ್ಯವ್ರು ನಮಸ್ಕಾರ ಮಾಡೋದು. ಇಂಥ ಪದ್ಧತಿಗಳೆಲ್ಲ ಇದು ಈ ಲೋಕಕ್ಕೆ ಸಂಬಂಧಪಟ್ಟದ್ದು. ಪ್ರಿಯವಾದವರೇ, ನಾವು ಯಾವಾಗಲೂ ಕ್ರಿಸ್ತನ ನಾಮದಲ್ಲಿ ತಗ್ಗಿಸಲ್ಪಟ್ಟು ಜೀವಿಸುವಂಥವರು ನಮ್ಮ ಜೀವಿತದಲ್ಲಿ ಸಂಪೂರ್ಣವಾಗಿ ದೇವರಿಗೆ ಮಹಿಮೆ ಉಂಟಾಗಬೇಕೇ ಹೊರತು ನಮ್ಮ ಸನ್ಮಾನ ಗೌರವಕ್ಕೋಸ್ಕರ ನಾವು ಈ ಲೋಕದಲ್ಲಿ ದೇವರಿಂದ ಉಳಿಯಲ್ಪಟ್ಟವರಲ್ಲ. ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಓ ಮನುಷ್ಯನೇ, ದಿನಕರನೇ, ಪುಡಿ ಪುಡಿ ಆಗಬೇಕಾಗಿತ್ತು, ನೀನು ಕೈಮ ಆಗಬೇಕಾಗಿತ್ತು. ಆದರೆ ನೀನು ಜೀವ ಸಹಿತವಾಗಿ ಉಳಿದಿದೆಯಲ್ಲ. ಕಾರಣ ಏನು? ನನಗೆ ನೀನು ಬೇಕು ಎಂಬ ಉದ್ದೇಶದಿಂದ ನಾನು ನಿನ್ನನ್ನು ಉಳಿಸಿದ್ದೇನೆ. ನಮ್ಮ ಮೇರಮ್ಮ ಮನೆ ಎದುರುಗಡೆ ತೋಟದಲ್ಲಿ ತುಂಬ ಹುಲ್ಲು ಬೆಳೆದಿತ್ತು. ಒಂದು ಸಾರಿ ಹುಲ್ಲೆಲ್ಲ ಕಟಾವು ಮಾಡಿದರು. ಎದುರುಗಡೆ ಹುಲ್ಲೆಲ್ಲ ಕಟಾವು ಮಾಡಿದಾಗ ಕೆಲವು ಗಿಡಗಳನ್ನು ಉಳಿಸ್ಕೊಂಡಿದ್ರು. ಯಾಕೆ ಉಳಿಸಿದ್ರು? ಅದು ನಮಗೆ ಬೇಕು ಎಂಬ ಉದ್ದೇಶದಿಂದ ಆ ಸಸಿಗಳನ್ನು ಉಳಿಸಿದ್ರು. ಬೇಡವಾದ ಹುಲ್ಲುಗಳನ್ನೆಲ್ಲ ಏನು ಮಾಡಿದ್ರು? ಕಟಾವು ಮಾಡಿದರು. ಬೇಕಾದಂಥ ಗಿಡಗಳನ್ನು ಉಳಿಸಿದ್ರು. ಅದು ನಮಗೆ ಬೇಕು. ಹಾಗೆ ಇವತ್ತು ನಾವು ಯಾರಿಗೆ ಬೇಕು? ನಾವು ದೇವರಿಗೆ ಬೇಕು. ನಮ್ಮ ಸೃಷ್ಟಿಕರ್ತನಿಗೆ ನಾವು ಬೇಕು. ತಾಯಿ ಗರ್ಭದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ತಾಯಿ ಹೆತ್ತ ದಿನದಿಂದ ತನ್ನ ರಕ್ತ ಕೋಟೆಯೊಳಗೆ ನಮ್ಮನ್ನು ಬಚ್ಚಿಟ್ಟು ಎಲ್ಲ ಅಪಾಯ ಕೇಡು ಗಂಡಾಂತರಗಳಿಂದ ತಪ್ಪಿಸಿದ ದೇವರು ನಮ್ಮನ್ನು ಮಗನೇ ಮಗಳೇ ನೀನು ಸಾಯಬೇಕಾಗಿತ್ತು, ಆದರೆ ನಿನ್ನನ್ನು ಸಾಯಿಸಲಿಲ್ಲ. ಸಾಯುವುದಕ್ಕೆ ನಾನು ಬಿಡಲಿಲ್ಲ. ಸಾಯುವುದಕ್ಕೆ ಬಾಣ ಹಾಕಿದವನು ಯಾರು? ಸೈತಾನನು ಪ್ರತಿ ಒಬ್ಬೊಬ್ಬರನ್ನು ಸಾಯುವುದಕ್ಕೆ ಬಾಣ ಹೂಡ್ತಾ ಇದ್ದಾನೆ. ಆ ಆಕ್ಸಿಡೆಂಟ್, ಈ ಆಕ್ಸಿಡೆಂಟ್, ಟ್ರೈನ್ ಆಕ್ಸಿಡೆಂಟ್, ಫ್ಲೈಟ್ ಅನ್ನುವಾಗ ಒಂದು ನೆನಪು ಬಂತು ನನಗೆ. ಮಸ್ಕಟ್ನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡುವಾಗ ನಿಮಗೆಲ್ಲರಿಗೆ ಗೊತ್ತಿದೆ, ಫ್ಲೈಟ್ ಸಾಧಾರಣ ವಿಮಾನ 10-15 ಸಾವಿರ ಅಡಿ ಎತ್ತರದಲ್ಲಿ ಮೇಲೆ ಹೋಗ್ತಾ ಇದ್ದಾರೆ. ಇನ್ನೇನು ಒಂದು ತಾಸಿನಲ್ಲಿ ನಾವು ಲ್ಯಾಂಡ್ ಆಗಬೇಕಾಗಿತ್ತು. ಅಷ್ಟೊತ್ತಿಗೆ ಏನಾಗೋಯ್ತೋ ಗೊತ್ತಿಲ್ಲ, ಫ್ಲೈಟ್ ಹೀಗೆ ಅಂದ್ಬಿಟ್ಟಿತ್ತು ವಿಮಾನ. ಎಲ್ಲರೂ ನಾವು ಕೆಳಗೆ ಬಿದ್ದು ಬಿಟ್ಟೆವು. ಉಲ್ಟಾ ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತಿಗೆ ಸರಿ ಆಯಿತು. ಏನೋ ಎದುರುಗಡೆ ವಿಮಾನ ಬಂತೋ ಅಥವಾ ಹಕ್ಕಿ ಅಡ್ಡ ಬಂತೋ ಏನೋ ಗೊತ್ತಿಲ್ಲ. ಮೊನ್ನೆನೂ ಹಕ್ಕಿ ತಗಲಿ ವಿಮಾನದಲ್ಲಿ ಎಷ್ಟೋ ಜನರು ಸತ್ತೋದ್ರು. ಆದರೆ ದೇವರು ಉಳಿಸಿದ, ಬೆಂಗಳೂರಿಗೆ ತಂದು ದೇವರು ಇಳಿಸಿದ. ಪ್ರಿಯ ಸಹೋದರ ಸಹೋದರಿ, ಆದ್ದರಿಂದ ದೇವರು ನನ್ನನ್ನು ಉಳಿಸಿದ. ನನಗೆ ಆವಾಗ ಗೊತ್ತಾಗಿಲ್ಲ ದೇವರು ನನ್ನನ್ನು ಯಾಕೆ ಉಳಿಸಿದ ಎಂಬುದಾಗಿ. ಕೆಲವು ಸಮಯದ ನಂತರ ನಾನು 1972 ಇಸ್ವಿಯಲ್ಲಿ ರಕ್ಷಣೆಯನ್ನು ಹೊಂದಿದೆ. ರಕ್ಷಣೆ ಹೊಂದಿದ ಮೇಲೆ ನಾನು ದೇವರ ಕೃಪೆಯಿಂದ ಮನೆಯಲ್ಲಿ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದೆ. ದೇವರ ಕೃಪೆಯಿಂದ ಮನೆಯಲ್ಲಿ ಪ್ರಾರ್ಥನೆ ಸ್ಟಾರ್ಟ್ ಆಯಿತು. ಕೆಲವರು ಪ್ರಿಯರು ಬರ್ತಾಯಿದ್ರು.
ಅದರಲ್ಲಿ ಒಬ್ಬರು ರಕ್ಷಣೆ ಹೊಂದಿದ್ರು. ರಕ್ಷಣೆ ಹೊಂದಿದವರು ಇವತ್ತು ಜೀವಂತವಾಗಿ ಇಲ್ಲ. ಅವರಿಗೆ ಲೋಕ ಯಾತ್ರೆ ಬಿಟ್ಟಿದ್ದಾರೆ. ಯಾಕಂದರೆ ಅವರು ಯಾರು ಎಂಬುದಾಗಿ ಕೂಡ ಬೇಕಾದರೆ ಹೇಳ್ತೇನೆ. ಅವರು ಇನ್ನು ಯಾರೂ ಇಲ್ಲ. ನನ್ನ ಕಜಿನ್ಸ್, ನನ್ನ ಸೋದರ ಮಾವನ ಮಗಳು ಕಿರಾನ್ನ ತಾಯಿಯ ತಂಗಿ. ಪ್ರಿಯವಾದವರೇ, ನಮಗೆ ಯಾವಾಗ ಏನು ಸಂಭವಿಸ್ತದೆ ಅಂತ ಗೊತ್ತಾಗುವುದಿಲ್ಲ. ಎಂಥ ಸಮಯದಲ್ಲಿ ನಮಗೆ ಅಪಾಯ ಬರ್ತದೋ ಗೊತ್ತಿಲ್ಲ. ಎಂಥ ಸಮಯದಲ್ಲಿ ನಾವು ಸಾಯ್ತೆ ಎಂಬುದಾಗಿ ಗೊತ್ತಿಲ್ಲ. ಹಾಗೆ ಆದರೆ ಆ ಸಹೋದರಿ ಆ ಸಂದರ್ಭದಲ್ಲಿ ತನ್ನನ್ನು ದೇವರಿಗೆ ಒಪ್ಪಿಸಿಕೊಟ್ಟದ್ದರಿಂದ ಆಕೆಯು ದೇವರ ಮಗಳಾಗಿ ಮದುವೆ ಆಯಿತು. ಮದುವೆ ಅದು ನನಗೆ ಗೊತ್ತಿಲ್ಲ. ಮದುವೆ ಆಯಿತು. ಆಮೇಲೆ ಆಕೆ ಈ ಲೋಕ ಯಾತ್ರೆ ಮುಗಿಸಿಬಿಟ್ಲು. ನಾನು ಆವಾಗ ಬೆಂಗಳೂರಿನಲ್ಲಿದ್ದೆ. ಆಮೇಲೆ ಕೈಪುಂಜಲಲ್ಲಿ ಸೇವೆ ಮಾಡಿದೆ. ಸೇವೆ ಮಾಡಿ ನಾನು ಅಲ್ಲಿ ಸ್ವಲ್ಪ ವರ್ಷ ಇದ್ದೆ. ಅಲ್ಲಿಂದ ಕಡೆಗೆ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ನಾನು ಸೇವೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾನು ಚಿಂತಾಮಣಿಗೆ ದೇವರಿಂದ ಕಳಿಸಲ್ಪಟ್ಟೆ. ದೇವರು ನನ್ನನ್ನು ನೀನು ಚಿಂತಾಮಣಿಗೆ ಹೋಗಿ ಆ ಸೇವಕರಿಗೆ ನಿನ್ನನ್ನು ಒಪ್ಪಿಸಿಕೊಡು ಅಂತ ದೇವರು ವಾಕ್ಯದಲ್ಲಿ ತಿಳಿಸಿದ್ರು. ಆ ವಾಕ್ಯದ ಪ್ರಕಾರ ಹೋದೆ. ಅಲ್ಲಿ ಟ್ರೈನಿಂಗ್ ಆದೆ. ದೇವರ ಸೇವೆ ಎಂಬುದು ನನ್ನ ಪ್ರಿಯ ಸಹೋದರ ಸಹೋದರಿ, ಅದು ಹೂವಿನ ಹಾಸಿಗೆ ಅಲ್ಲ, ಅದು ಮುಳ್ಳಿನ ಹಾಸಿಗೆ. ದೇವರ ಸೇವಕರನ್ನು ಕೆಲವರು ಬೈತಾರೆ. ದೇವರ ಸೇವಕರು ಕೆಲವರು ಭಾಳ ದೂಷಣೆ ಮಾಡ್ತಾರೆ. ಆಯ್ದಾನೆ ಬಡಾನೆ ಅಥವಾ ದುಡ್ಡು ಬರ್ಪುಣು ಕಾಣಿಕೆ ದಿಕ್ಕುನು ದುಡ್ಡು ಬರ್ಪುಣು ಮಜಾ ಮಲ್ತಂದಿಲ್ಲೇ ದೇವರು ನಡೆಸುವಾತನಾಗಿದ್ದಾನೆ. ಅಲ್ಲಿ ಹೋದೆ. ಅಲ್ಲಿ ಟ್ರೈನ್ 2 ವರ್ಷ ಇದ್ದೆ. 2 ವರ್ಷ ಆದ ಮೇಲೆ ನಾನು ತಿರುಗಿ ಊರಿಗೆ ಬಂದೆ. ಊರಿಗೆ ಬರುವಾಗ ಅಯ್ಯವರು ಯಾರು ದೊಡ್ಡಯ್ಯ ಶತಾನಂದಯ್ಯ, ನಿಮಗೆ ಕೆಲವರಿಗೆ ಗುರ್ತಾ ಇರ್ಬೋದು ಅವ್ರದ್ದು. ಶತಾನಂದಯ್ಯ ಅಂತ ದೊಡ್ಡಯ್ಯ ಇದ್ದರು. ಅವರು ನನಗೆ ಒಂದು ಆರ್ಡಿನೇಷನ್ ಮಾಡಿದರು. ಏನು ಅಂತ, ಬರುವುದು ಬಿಡುವುದು ನಿನ್ನ ಚಿತ್ತ, ಈಗ ನಾನು ನಿನ್ನನ್ನು ಸೇವೆಗಾಗಿ ಆಶೀರ್ವದಿಸಿ ಕಳಿಸ್ಕೊಡ್ತಿದ್ದೇನೆ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ನಾನು ಕೂಡ ಹೋಗುವುದಿಲ್ಲ ಅಂತ ತೀರ್ಮಾನ ಮಾಡಿ ಬಂದೆ. ಒಂದು ದಿನ ಏನಾಯ್ತು ಅಂದರೆ, ಊರಿಗೆ ಬಂದಾಗ ನನ್ನ ತಂಗಿ ಮೇರಿ ಆಂಟಿ ಅಲ್ಲಿ ಕೂತಿದ್ದಾರೆ. ಅವರು ಮದುವೆಯಾಗಿ ಮಂಚಗಲ್ನಲ್ಲಿ ಬೇರೆ ಮನೆ ಮಾಡಿಕೊಂಡಿದ್ದರು. ಅವರನ್ನು ನೋಡೋದಕ್ಕೆ ಅಂತ ಹೋದರೆ ಅವತ್ತು ನೋಡ್ಕೊಂಡು ಬರೋಣ ಅಂತ ಹೋದೆ. ಅವ್ರ ಗಂಡ ಹೆಂಡತಿ ಇಬ್ಬರು ಒತ್ತಾಯ ಮಾಡಿ ಇವತ್ತು ಇದ್ದು ಬಿಡು ನಾಳೆ ಹೋಗುಂದರು. ಸರಿ ಅಂತ ಆ ಕಡೆಗೆ ನಾನು ರಾತ್ರಿ ಉಳಿದೆ. ರಾತ್ರಿ ಅವ್ರ ಕೋಣೆಯಲ್ಲಿ ಮಲಗಿದ್ದು, ನಾನೊಂದು ಬೆಂಚಿ ಮೇಲೆ ಮಲ್ಕೊಂಡೆ. ರಾತ್ರಿ ಕನಸಿನಲ್ಲಿ ಯಾರೋ ಒಬ್ಬ ಬಂದು ಇಷ್ಟನೇ ಅಧ್ಯಾಯ ಇಷ್ಟನೇ ವಚನ ವಾಕ್ಯ ಓದು ಅಂತ ಯಾರ ಕನಸಿನಲ್ಲಿ ಬಂದು ಹೇಳಿದರು. ನಾನು ಸಡನ್ನಾಗಿ ಕತ್ತಲೆಗೆ ಗೊತ್ತಾಗಿಲ್ಲ, ಪೆನ್ನಿನಲ್ಲಿ ಬರೆದಿಟ್ಕೊಂಡೆ. ಬೆಳಗ್ಗೆ ಎದ್ದು ಓದಿದೆ. ಬೆಳಗ್ಗೆ ಎದ್ದು ಓದುವಾಗ ಅದು 1ನೇ ಸಮುವೇಲನಲ್ಲಿ ಇತ್ತು ಆ ಒಂದು ವಾಕ್ಯ. 1ನೇ ಸಮುವೇಲ. ನೀವು ತೆಗೆದು ಬೇಡ, ನಾನೇ ತೆಗೆದು ಓದುತ್ತೇನೆ. ಅದರಲ್ಲಿದ್ದಂಥ ಮಾತು ಏನಂದರೆ, ಅದು 20ನೇ ವಚನ, 1ನೇ ಸಮುವೇಲ 20ನೇ ವಚನ 22ನೇ ಕೊನೆ ಭಾಗದಲ್ಲಿದೆ. ಹೀಗೆ ಬರೆಯಲ್ಪಟ್ಟಿದೆ, ನೀನು ಹೋಗುವುದೇ ದೇವರ ಚಿತ್ತವಾಗಿದೆ ಎಂಬುದಾಗಿ ಆ ಭಾಗದಲ್ಲಿ ಇತ್ತು. ಬೆಳಗ್ಗೆ ಎದ್ದು ನಾನು ಓದಿದೆ. ಇದು ಓದಿದ ತಕ್ಷಣ ನನಗೆ ದೇವರು ಮಾತಾಡಿದ್ದೇನೆಂದರೆ, ಹೋಗುವುದಿಲ್ಲ ಎಂದು ನೀನು ಇಲ್ಲಿ ಕೂತಿದ್ದೀಯಲ್ಲ, ಈಗ ನೀನು ಏನು ಮಾಡಬೇಕೀಗ? ನೀನು ಎದ್ದು ಚಿಂತಾಮಣಿಗೆ ತಿರುಗಿ ಹೋಗಬೇಕು. ಚಿಂತಾಮಣಿಗೆ ತಿರುಗಿ ಹೋಗಬೇಕೆಂದು ದೇವರು ನನ್ನ ಸಂಗಡ ಮಾತನಾಡಿದ ಕಡೆಗೆ ನಾನು ಹೋದೆ. ತಿರುಗಿ ಹೋದೆ. ಸ್ವಲ್ಪ ಸಮಯದ ಮೇಲೆ ನಾನು ಹೋಗೋದು ಒಬ್ಬನೇ. ಅಲ್ಲಿ ಅಯ್ಯವರೇ ನನಗೊಂದು ಹೆಣ್ಣು ನೋಡಿ ಮದುವೆ ಮಾಡಿದ್ರು. ಅಲ್ಲಿ ನನ್ನ ಹತ್ರ ಬಿಡು ಕಾಸು ಕೂಡ ಇರಲಿಲ್ಲ. ಅಯ್ಯವರೇ ನೋಡಿ ಎಲ್ಲ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದರು. ಮದುವೆ ಆದ ಮೇಲೆ
ನಾನು ಒಂದು ಸಾರಿ ಏನಾಯ್ತು ಅಂದರೆ KGFನಲ್ಲಿ ಒಂದು ಡಿಸೆಂಬರ್ 31 ಒಂದು ಮೀಟಿಂಗ್ ಇಟ್ಕೊಂಡ್ರು KGFನಲ್ಲಿ. ಮೀಟಿಂಗ್ ಇಟ್ಕೊಂಡಾಗ ಅದಕ್ಕೆ ನನ್ನನ್ನು ಸ್ಪೀಕರ್ ಆಗಿ ಕರೆದ್ರು. ನಾನು ಅಲ್ಲಿ ಹೋಗಿ ಕೂತಿದ್ದೆ. ಎಲ್ಲರನ್ನು ನೋಡುವಾಗ ನನಗೆ ಗಡಗಡ ಶುರುವಾಗೋಯಿತು. ಯಾಕೆಂದರೆ ಎಲ್ಲರೂ ಆಫೀಸರ್ಗಳು. ಈ ಬುಲ್ಡೋಜರ್, JCB ಅದೆಲ್ಲ ಕ್ರೈನ್ ಇದೆಲ್ಲ ರೆಡಿ ಇದೆ ಅಲ್ಲ, ಅದು ದೊಡ್ಡ ಫ್ಯಾಕ್ಟ್ರಿ. ಅದು ಆ ಫ್ಯಾಕ್ಟ್ರಿಗೆ ಆಫೀಸರ್ಗಳು ಸಾಧಾರಣ ಒಂದು 500 ಜನ ಕೂತಿದ್ದರು. ನಾನು ಇನ್ಶರ್ಟೂ ಏನಿಲ್ಲ, ಬರೀ ಒಂದು ಆರ್ಡಿನರಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ನಾನು ಹೋಗಿದ್ದೆ. ಪ್ರಿಯವಾದವರೇ, ಇನ್ಶರ್ಟ್ ಇಲ್ಲ. ಅವರನ್ನು ನೋಡಿದ ಕೂಡಲೇ ಶುರುವಾಯಿತು, ಚಳಿ ಜ್ವರ ಬಂದಾಗೆ ಆಯಿತು. ಅಪ್ಪ, ಇವರ ಮುಂದೆ ನಾನು ನಿಂತ್ಕೊಂಡು ಪ್ರಸಂಗ ಮಾಡಬೇಕಾ ಅಂತ ಹಾಗೆಯೇ ಯೋಚನೆ ಮಾಡ್ತಾ ಇದ್ದೆ. ನಾನಿದ್ದೇನೆ, ನೀನು ಹೋಗುಂದಾಗೆ ಆಯಿತು. ನಾನಿದ್ದೇನೆ, ನೀನು ನಡಿ. ಆಮೇನ್. ನಾನಿದ್ದೇನೆ, ನೀನು ಹೋಗು. ಕಡೆಗೆ ದೇವರ ಕೃಪೆಯಿಂದ ಎದ್ದು ನಿಂತೆ. ನಾನು ಪ್ರಸಂಗ ಮಾಡಿದೆ. ಕೆಲವರಿಗೆಲ್ಲ ಪರಿಚಯ ಆಯಿತು. ಪರಿಚಯ ಆದ ಕೂಡಲೇ ಒಂದು 4 ದಿನ ಬಿಟ್ಟು ಒಬ್ಬರು ಒಂದು ಮನೆಯಲ್ಲಿ ಪ್ರಾರ್ಥನೆ ಮೀಟಿಂಗ್ಗೆ ಕರೆದ್ರು. ಇಂಥ ದಿನ ನೀವು ನಮ್ಮ ಮನೆಗೆ ಪ್ರಾರ್ಥನೆಗೆ ಬರಬೇಕು ಅಂತ. ಸರಿ ಅಂತ ಒಪ್ಕೊಂಡು ನಾನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ದೇವರೇ, ಈ ಮನೆಯಲ್ಲಿ, ಈ ಕುಟುಂಬದಲ್ಲಿ ಏನು ವಾಕ್ಯ ಹೇಳಬೇಕು ನೀನೇ ನನಗೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡುವಾಗ ದೇವರೊಂದು ವಾಕ್ಯ ಕೊಟ್ಟ. ದೇವರು ವಾಕ್ಯ ಕೊಟ್ಟ. ಇಷ್ಟು ದೊಡ್ಡವರ ಮನೆಯಲ್ಲಿ, ಇಷ್ಟು ದೊಡ್ಡ ಗೌರವ ಉಳ್ಳ ಮನುಷ್ಯನ ಮುಂದೆ ನಾನು ಈ ವಾಕ್ಯ ಹೇಳುವುದಾ? ಪ್ರಶ್ನೆ. ಈ ವಾಕ್ಯ ಹೇಳುವುದಾ? ಹರಿತವಾದಂಥ ಖಡ್ಗವನ್ನು ನಾನು ಏನು ಮಾಡಿದೆ ಗೊತ್ತಾ? ಸ್ವಲ್ಪ ಕಲ್ಲಿಗೆ ಉಜ್ಜಿಬಿಟ್ಟೆ. ಏನು ಮಾಡಿದೆ? ಶಾರ್ಪಾಗಿದ್ದದನ್ನು, ಹರಿತವಾಗಿದ್ದದನ್ನು ಸ್ವಲ್ಪ ಬಡ್ಡು ಮಾಡಿಬಿಟ್ಟೆ. ಬಡ್ಡು ಮಾಡಿದರೆ ಕೊಯ್ಲಿಕ್ಕೆ ಆಗುತ್ತಾ? ಒಂದು ಸಾರಿ ಬಡ್ಡು ಕತ್ತಿಯಲ್ಲಿ ನಾನು ಕೋಳಿ ಕೊಯ್ತಾ ಇದ್ದೆ. ಅದು ಎಷ್ಟು ಉಜ್ಜಿದ್ರು ಗಾಯನೇ ಆಗ್ತಾಯಿಲ್ಲ, ಚರ್ಮನೇ ಕಟ್ಟಾಗ್ತಾಯಿಲ್ಲ. ಯಾಕೆಂದರೆ ಕತ್ತಿ ಬಡ್ಡು ಕತ್ತಿ, ಶಾರ್ಪಿಲ್ಲದ ಕತ್ತಿ. ಕಡೆಗೆ ಆ ವಾಕ್ಯವನ್ನು ನಾನು ತಗೊಂಡು ಬೇರೆ ಸ್ವಲ್ಪ ತಿದ್ದಿಕೊಂಡು ನಾನು ಹೋದೆ. ಏನು ಮಾಡಿದೆ? ನಾನು ಅದು ಆ ವಚನವನ್ನು ಸ್ವಲ್ಪ ತಿದ್ದಿ ನನ್ನ ಒಂದು ಅಭಿಪ್ರಾಯದ ಮೇರೆಗೆ ನಾನು ಅಲ್ಲಿ ಪ್ರಾರ್ಥನೆ ಮಾಡಿಕೊ. ಎಲ್ಲರೂ ಬಂದರು, ಕೂತ ಕೂಡಲೇ ಏನಾಯ್ತಂದರೆ, ದೇವರು ಕೊಟ್ಟ ವಾಕ್ಯನೇ ಬೇರೆ, ನಾನು ಅಲ್ಲಿ ಸಿದ್ಧಪಡಿಸಿದ ವಾಕ್ಯನೇ ಬೇರೆ. ನೋಡಿ, ಆ ವಚನ ನಾನು ಹೇಳ್ತೇನೆ, ಆಮೇಲೆ ಮಾತಾಡ್ತೇನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ. ಯೆರೆಮೀಯ 13ನೇ ಅಧ್ಯಾಯ 15ನೇ ವಚನ, 817 ಪೇಜ್ ನಂಬರ್. ಯೆರೆಮೀಯ 13:15, 817 ಪೇಜ್ ನಂಬರ್. ಕಿವಿಗೊಟ್ಟು ಕೇಳಿರಿ, ಹೆಮ್ಮೆ ಪಡಬೇಡಿರಿ. ಯೆಹೋವನೇ ಮಾತಾಡಿದ್ದಾನೆ. ನಿಮ್ಮ ದೇವರಾದ ಯೆಹೋವನನ್ನು ಘನಪಡಿಸಿರಿ. ಇಲ್ಲದಿದ್ದರೆ ಸ್ವಲ್ಪ ಕಾಲದೊಳಗೆ ಆತನು ಕತ್ತಲನ್ನು ಉಂಟು ಮಾಡುವ. ಏನಂತೆ? ಯೆಹೋವನನ್ನು ಘನಪಡಿಸಿರಿ. ಇಲ್ಲವಾದರೆ ಸ್ವಲ್ಪ ಸಮಯದೊಳಗೆ ನಿಮ್ಮೊಳಗೆ ಕತ್ತಲೆಯನ್ನು ಬರಮಾಡುತ್ತೇನೆ. ಈ ವಾಕ್ಯಲ್ಲಿ ಪ್ರಸಂಗ ಅಂದರೆ ನಾನು ಯಾವ ಧೈರ್ಯದಲ್ಲಿ ಮಾಡಲಿ ಪ್ರಸಂಗ? ದೊಡ್ಡ ವ್ಯಕ್ತಿ, ಆಫೀಸರ್. ಅದಕ್ಕೆ ನಾನು ತಿದ್ದಿದ್ದೆ. ನಾನು ತಿದ್ದಿದ್ದು ತಪ್ಪಾಯಿತು. ಎಲ್ಲ ಬಂದರು, ಕೂತರು, ಆರಂಭ ಮಾಡಿ ಪುಕ್ಕ ಕತ್ತಲೆ ಆಗೋಯ್ತು. ಕರೆಂಟ್ ಹೋಗಿಯೇ ಬಿಟ್ಟು. ಕರೆಂಟ್ ಹೋಗಿತ್ತು. ದೇವರು ಏನು ಹೇಳಿದ್ದು? ಕತ್ತಲೆ ಬರ ಮಾಡ್ತೇನೆ ಅಂದರೆ ಸ್ವಲ್ಪ ಹೊತ್ತಿಗೆ ಕರೆಂಟ್ ಹೋಗೇ ಬಿಟ್ಟು. ಮಾತಾಡು. ನಿನ್ನ ಆಲೋಚನೆ ಪ್ರಕಾರ ಪ್ರಸಂಗ ಮಾಡ್ತೇನೆ ನೀನು. ನಾನು ಹೇಳಿದ್ದನ್ನು ಮಾಡಿದ್ದೆ, ನಿನ್ನ ಇಷ್ಟ ಪ್ರಕಾರ ನೋಡಿ ಹೇಗೆ ಮಾಡ್ತೀಯ ನೋಡೋಣ. ಪುಕ್ ಶುರುವಾಯಿತು. ದೇವರೇ, ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ದೇವರೇ ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ, ನಾನು ನಿನ್ನ ಚಿತ್ತಕ್ಕೆ ಒಳಗಾಗುತ್ತೇನೆ, ನೀನು ಹೇಳಿದ್ದನ್ನೇ ಪ್ರಸಂಗ ಮಾಡ್ತೇನೆ ಅಂತ ಒಪ್ಕೊಂಡೆ. ಪುಕ್ಕ ಬಂತು.
ಕರೆಂಟ್ ಬಂತು. ಆಮೇಲೆ ಕರೆಂಟ್ ಬಂದ ಕೂಡಲೇ ಶುರು ಮಾಡಿಬಿಟ್ಟೆ. ಇದೇ ವಾಕ್ಯ ಅಲ್ಲಿ ಕೊಟ್ಟೆ ನಾನು. ಕಿವಿಗೊಟ್ಟು ಕೇಳಿರಿ, ತಮಾಷೆ ಮಾಡಬೇಡ್ರಿ, ಹೆಮ್ಮೆ ಪಡಬೇಡಿರಿ. ಕೆಲವರಲ್ಲಿ ಹೆಮ್ಮೆ ಜಾಸ್ತಿ ಇರ್ತದೆ. ಹೆಮ್ಮೆ ಪಡಬೇಡಿರಿ, ಕಿವಿಗೊಟ್ಟು ಹೇಳಿರಿ. ಒಂದು ವೇಳೆ ಮನುಷ್ಯನ ಮುಂದೆ ನಮ್ಮ ಹೆಮ್ಮೆ ನಡೀಬಹುದು, ಆದರೆ ದೇವರ ಮುಂದೆ ನಮ್ಮ ಹೆಮ್ಮೆ ನಡೆಯುವುದಿಲ್ಲ. ಹಲ್ಲೆಲೂಯ. ದೇವರು ತನ್ನ ಇಷ್ಟದ ಪ್ರಕಾರ ನಡೆಯುವ ಮಕ್ಕಳನ್ನು ಮಾತ್ರ ಆತನ ಆಶೀರ್ವದಿಸ್ತಾನೆ ಹೊರತು ತನ್ನ ಇಷ್ಟವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಅಥವಾ ಅವರ ಸ್ವಂತ ಅಭಿಪ್ರಾಯದ ಪ್ರಕಾರ ನಡೆಯುವವರನ್ನು ದೇವರು ಇಷ್ಟಪಡುವುದಿಲ್ಲ. ಕಡೆಗೆ ದೇವರು ವಚನವನ್ನು ಹೇಳಿ ಅಲ್ಲಿ ಮುಕ್ತಾಯಗೊಂಡ ಮೇಲೆ ಅವರ ರೂಮಿಗೆ ನನ್ನನ್ನು ಕರೆದುಕೊಂಡು ಹೋದರು. ಸಾರಿ ಅಯ್ಯ, ಇವತ್ತು ವಾಕ್ಯ ನನಗೇನೆ, ಇವತ್ತು ದೇವರು ಕೊಟ್ಟ ವಾಕ್ಯ ನನಗೇನೆ. ಯಾಕೆ? ಅವರು CSI ಚರ್ಚ್ ಟ್ರೆಜರರ್ ಆಗಿದ್ದರು. ಅವರು ಮಾಡ್ತಿದ್ದಂಥ ಅನ್ಯಾಯ ನಿಜವಾಗಲೂ ದೇವರು ಬಯಲಿಗೆ ತಂದ. ಎಲ್ಲ ಕಾಣಿಕೆ ದುಡ್ಡನ್ನು ಅಪಹರಿಸಿಕೊಂಡು ಅವರು ಇದು ಮಾಡ್ತಾಯಿದ್ರು, ಮೆರೆಯ್ತಾ ಇದ್ದರು. ಯಾರಿಗೂ ಗೊತ್ತಿಲ್ಲ. ಕಾಣಿಕೆ ಡಬ್ಬ ತಗೊಂಡು ಒಳಗೆ ಹೋಗುವಾಗ ಅದರಲ್ಲಿ ಸ್ವಲ್ಪ ತೆಗೆದು ಜೇಬಿಗೆ ಹಾಕ್ಕೊಂಡು ಬಿಡುವವರು. ಒಪ್ಕೊಂಡ್ರು, ಅವರು ದೇವರ ಮುಂದೆ ಒಪ್ಕೊಂಡು ಕ್ಷಮೆ ಕೇಳಿದರು. ಯಾಕೆ ಇದನ್ನು ನಾನು ಹೇಳ್ತಿದ್ದೇನೆಂದರೆ, ಕೆಲವು ಸಾರಿ ನಾವು ದೇವರ ಚಿತ್ತಕ್ಕೆ ಒಳಗಾಗದೆ ನಮ್ಮ ಚಿತ್ತಕ್ಕೆ ನಾವು ಒಳಗಾಗುತ್ತೇವೆ. ಆದ್ದರಿಂದ ದೇವರ ವಾಕ್ಯ ದೇವರು ಹೇಳ್ತಾನೆ, ಸ್ವಲ್ಪ ಕಾಲದೊಳಗೆ ಕತ್ತಲೆ ಬರ ಮಾಡ್ತೇನೆ. ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ. ನಾವು ಬಿಲಿವರ್ಸ್, ವಿಶ್ವಾಸಿಗಳು ಎಂದು ಹೇಳುತ್ತೇವೆ ಪ್ರಿಯರೇ. ನಾವು ದೇವರಿಗೆ ಯೋಗ್ಯರಾಗಿ ನಾವು ನಡೆದುಕೊಳ್ಳದಿದ್ದರೆ ನಮ್ಮ ಜೀವನದಲ್ಲಿ ಅನೇಕ ಥರವಾದ ಕತ್ತಲೆಗಳು ಬರಲು ಸಾಧ್ಯತೆ ಇರುತ್ತವೆ. ಅದು ಎಂಥ ಕತ್ತಲೆನೂ ಇರಬಹುದು, ಕಷ್ಟನೋ, ತೊಂದರೆನೋ, ದುಃಖನೋ, ಚಿಂತೆನೋ, ಎಂಥ ಕಾಯಿಲೆನೋ ಏನೋ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಅಥವಾ ಮನೆಗಳಲ್ಲಿ ಗಂಡ ಹೆಂಡತಿಗೆ ಜಗಳ ಇರ್ತದೆ. ಕೆಲವು ಕಡೆಗಳಲ್ಲಿ ಕೆಲವು ಗಂಡಂದರು ಚೆನ್ನಾಗಿ ಕುಡಿದು ಬಂದು ಮನೆಗಳಲ್ಲಿ ಗಲಾಟೆ ಮಾಡುವಂಥವ್ರು ಕೂಡ ಇರ್ತಾರೆ. ಒಬ್ಬ ಗಂಡ ಚೆನ್ನಾಗಿ ಕುಡಿದು ಬಂದು ಹೆಂಡತಿಗೆ ಹೊಡೆದು ಬಿಡ್ತಿದ್ನಂತೆ. ಒಂದು ದಿನ ಎಲ್ಲಿಂದ ಅವಳಿಗೆ ಬಂತು ಧೈರ್ಯ ಗೊತ್ತಿಲ್ಲ. ಪೋಲೆ ಗುಡ್ಡೆ ಅಡ್ಡ ಉಣ್ಣು ಪಂಡೋಲ್ಗೆ ಗುಡ್ಡೆ ಅಡ್ಡ ಉಣ್ಣು ಪಂಡೋಲ್ ಈ ಎಂಕ ಅಂಚ ಬಂಡನ ಈ ಏನಡ್ದು ಜೋರ್ದ ಏರು ಉಳ್ಳೆಂದು ಪಂಡು ತೂಪೆ ಅಂತ ಪಂಡಿಗೆ ರಾತ್ರಿ ಮಲಗಿದಂತೆ. ಬೆಳಗ್ಗೆ ಎದ್ದುಕೊಂಡು ಹೋದಂತೆ, ತಿರ್ಗಾಡ್ಕೊಂಡು ಹೋದರೆ ಇನ್ನೊಬ್ಬ ಮನುಷ್ಯನು ಬೆಳಗ್ಗೆ ತೆಂಗಿನ ಮರವನ್ನು ಕಿತ್ಕೊಂಡು ಅಲ್ಲಿ ಉಜ್ಜುತ್ತಾ ಇದ್ದಾನಂತೆ. ಹಲ್ಲೆಲೂಯ. ತೆಂಗಿನ ಮರ ಇದು ಕಿತ್ಕೊಂಡು ಏನು ಮಾಡ್ತಿದ್ದಾನೆ? ಹಲ್ಲು. ಯಾನೇ ಜೋರನ್ನು ಪಂದೇನಿ ಉಬ್ಬಿ ಎನ್ನಡ್ಲ ಜೋರುಲ್ಲೆತ್ತಯ ಅಂತ ಬಂದು ಮನಸ್ಸಿನಲ್ಲಿ ಅಂದ್ಕೊಂಡಂತೆ ಇಬ್ಬರು ಸೇರಿಕೊಂಡು ಮುಂದೆ ಹೋಗುವಾಗ ಇನ್ನೊಬ್ಬ ಒಂದು ಗಾಳಕ್ಕೆ ಆನೆಯನ್ನು ಸಿಕ್ಕಿಸ್ಕೊಂಡು ಗಾಳ ಹಾಕ್ತಾ ಇದ್ದಾನಂತೆ. ಇದು ಎಂಥ ಮಿರಕಲ್ಲಪ್ಪ! ಇದು ಏನಿದು ವಿಚಿತ್ರ! ಗಾಳಕ್ಕೆ ಆನೆಯನ್ನು ಸಿಕ್ಕಿಸಿ ಗಾಳ ಹಾಕೋದು ಅಂದರೆ ಆನೆ ಏನು ಚಿಕ್ಕ ಪ್ರಾಣಿ ಅದು. ಆಗ ಆನೆಯನ್ನು ಹಿಡಿಯುವಂಥ ಮೀನು ಎಷ್ಟು ದೊಡ್ಡದಿರ್ಬೋದು, ಅಷ್ಟೊತ್ತಿಗೆ ಒಂದು ದೊಡ್ಡ ಮೀನು ಹಿಡಿದು ಬಿಡ್ತಂತೆ. ಗಾಳಿಗೆ ಸಿಕ್ಕಾಕೊಂಡು ಎತ್ತಿ ಮೇಲೆ ಹಾಕಿದರೆ ಒಂದು ದೊಡ್ಡ ಹದ್ದು ಬಂದು ಆ ಮೀನನ್ನು ಎತ್ಕೊಂಡು ಹೊರಟು ಹೋಗಿಬಿಡ್ತಂತೆ. ಆ ಹದ್ದು ಎಷ್ಟು ದೊಡ್ಡದಿರ್ಬೋದು, ಹೊರಟೋಯ್ತು. ಅವಾಗ ಇವ್ರು ನೆನೆಸಿದ್ರಂತೆ, ನಾನೇ ದೊಡ್ಡವನೆಂದು ನಾನು ಒಪ್ಪಿಕೊಳ್ತಿದ್ದೆ, ನಾನು ಅಹಂಕಾರ ಪಡ್ತಿದ್ದೆ, ನನ್ನ ಫ್ಯಾಮಿಲಿಯಲ್ಲಿ ನಾನು ಕಷ್ಟ ಕೊಡ್ತಿದ್ದೆ, ಹೆಂಡತಿ ಮಕ್ಕಳಿಗೆ ಬೈಯುತ್ತಾ ಇದ್ದೆ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ ಪ್ರೇಯರೇ. ನಾನೊಂದು ಮನೆಗೆ ವಿಸಿಟಿಗೆ ಹೋದಾಗ ಒಂದು ಮನೆಯಲ್ಲಿ ನೋಡಿದರೆ ನಾಯಿಗೆ ಹೊಡೆಯುವುದಕ್ಕೂ ಪೊಲೀಸ್ನವರಂಥ ದೊಣ್ಣೆ, ಹೆಂಡತಿ ಮಕ್ಕಳಿಗೆ ಹೊಡೆಯುವುದಕ್ಕೂ ಅದೇ ದೊಣ್ಣೆನಾ?
ಎಂಥ ಒಂದು ಕಾಲ ನೋಡಿ, ಕೆಲವು ಕುಟುಂಬಗಳಲ್ಲಿ ಗೊತ್ತಾಗಲಿದ್ದಿಲ್ಲ ನಮಗೆ. ನಾನು ಪ್ರಾಯರಿಗೆ ಹೋದಾಗ ನನಗೆ ಗೊತ್ತಾಯಿತು, ಇಷ್ಟು ದಪ್ಪ ಪೊಲೀಸ್ನವ್ರ ಕೈಯಲ್ಲಿರುವಂಥ ದೊಣ್ಣೆ, ಲಾಠಿ, ಅದರಲ್ಲಿ ನಾಯಿಗೂ ಹೊಡೆಯೋದು, ಹೆಂಡತಿಗೂ ಹೊಡೆಯೋದು, ಮಕ್ಕಳಿಗೂ ಇಂಥ ಹಿಂಸೆ ಕೊಡುವಂಥ ಗಂಡಂದರು ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ, ಕುಟುಂಬದಲ್ಲಿ ಪ್ರಿಯರೇ. ಆದ್ದರಿಂದ ಹೆಮ್ಮೆ ಅಹಂಕಾರ ಪಡುವಂಥದ್ದು ಬಹಳ ತಪ್ಪು. ಕಷ್ಟಗಳು ಬಂದೇ ಬರ್ತದೆ ಮನುಷ್ಯನಿಗೆ. ದೇವರು ಕಷ್ಟ ಕೊಡ್ತಾನೆ. ನಿನ್ನ ಜೀವಿತವನ್ನು ನೋಡಿ ದೇವರು ಹೇಸಿಕೊಂಡರೆ ಕಷ್ಟ ಕೊಡುವ ಆತನಾಗಿ. ಆದ್ದರಿಂದ ನಾವು ಪ್ರಿಯವಾದವರೇ, ಯಾವಾಗಲೂ ದೇವರ ವಾಕ್ಯಕ್ಕೆ ನಾವು ಬೆಲೆ ಕೊಡುವವರಾಗಿರಬೇಕು. ದೇವರ ವಾಕ್ಯವನ್ನು ಕೇಳುವುದು ಮಾತ್ರವೇ ಅಲ್ಲದೆ, ಕೇಳಿದ ವಾಕ್ಯವನ್ನು ನಿನ್ನ ಜೀವನದಲ್ಲಿ ನೀನು ಅನುಸರಿಸಬೇಕು. ರೋಮನ್ಸ್ನಲ್ಲಿ ಬರೆಯಲ್ಪಟ್ಟಿದೆ 2ನೇ ಅಧ್ಯಾಯದಲ್ಲಿ. ದೇವರ ವಾಕ್ಯ ನೀನು ಭಾಳ ಪ್ರೀತಿಯಿಂದ ಕೇಳಬಹುದು. ದೇವರ ವಾಕ್ಯ ಕೇಳಿದ ಮೇಲೆ ಅದನ್ನು ನೀನು ಅನುಸರಿಸಬೇಕು. ದೇವರಿಗೆ ಭಯಪಟ್ಟು ಜೀವಿಸಬೇಕು ಪ್ರಿಯರೇ. ಜೀವನ ಅಷ್ಟು ಸುಲಭವಾಗಿಲ್ಲ. ವಿಶ್ವಾಸಿಗಳ ಜೀವನ, ಬಿಲಿವರ್ಸ್ ಜೀವನ, ದೇವರ ಮಕ್ಕಳ ಜೀವನ ಎಷ್ಟೊಂದು ಪರೀಕ್ಷೆಯಲ್ಲಿ ನೆಲೆಗೊಂಡಿರಬೇಕು. ನಾನು ಸೇವೆಗೆ ಬರುವ ಮುಂಚೆ ನಾನು ಬಹಳಷ್ಟು ತ್ಯಾಗ ಮಾಡಿದ್ದೇನೆ ಪ್ರಿಯರೇ. ಚಿಂತಾಮಣಿಗೆ ಹೋದಾಗ ಇಡೀ ಕಾಂಪೌಂಡು ಬೆಳಗ್ಗೆ ಎದ್ದು ಪಾರ್ಕೆ ತೆಗೆದು ಗುಡಿಸುವುದು. ಆಮೇಲೆ ನಾನಿರುವಾಗ ಅಲ್ಲಿ 55 ಜನ ಇದ್ದರು ಟ್ರೈನಿಂಗ್ಗೆ ಬಂದವರು. 55 ಜನ. ಆ 55 ಜನರ ಕಕ್ಕ ತೊಳಿತಾ ಇದ್ದೆ. ನೀವು ನಂಬ್ತಿರೋ ಗೊತ್ತಿಲ್ಲ, ನೀವು ಏನು ಅಂದ್ಕೊಳ್ತಿರೋ ಗೊತ್ತಿಲ್ಲ, ಕಕ್ಕ ತೊಳಿತಾ ಇದ್ದೆ. ಇವತ್ತು ಕೆಲವು ಗಂಡಸರಿಗೆ ಏನು ದಿಮಾಕ್ ಗೊತ್ತಾ? ಕೂತಲ್ಲಿ ಕಾಫಿ ಬರಬೇಕು, ಕೂತಲ್ಲಿ ಊಟ ಬರಬೇಕು, ಕೂತಲ್ಲಿ ಎಲ್ಲನೂ ಬರಬೇಕು. ಇಂಥ ದೊಡ್ಡ ಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. ದೇವರೇ, ನಾವು ದೇವರ ಮಕ್ಕಳು ಆದ ಮೇಲೆ ಯೇಸು ಕ್ರಿಸ್ತನು ಶಿಷ್ಯರ ಕಾಲು ತೊಳೆದ. ಆದ್ದರಿಂದ ನಾವು ದೇವರ ವಾಕ್ಯ ಓದುವುದು ಮಾತ್ರ ಅಲ್ಲ, ಕುಟುಂಬ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ದೇವರ ವಾಕ್ಯಕ್ಕೆ ತಕ್ಕರಾಗಿ ತಗ್ಗಿಕೊಂಡು ನಾವು ಬದುಕಬೇಕಾಗಿದೆ. ಆದ್ದರಿಂದ ಯೋಬನು ಏನು ಹೇಳ್ತಾನಂದರೆ 22ನೇ ಅಧ್ಯಾಯ, ಯೋಬ 22ನೇ ಅಧ್ಯಾಯ 21ನೇ ವಚನ, 567 ಪೇಜ್ ನಂಬರ್. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು. ಆಮೆನ್. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಆವಾಗ ಮಾತ್ರ ನಿನ್ನ ಜೀವನದಲ್ಲಿ ಸಮಾಧಾನ, ಆವಾಗ ಮಾತ್ರ ನಿನ್ನ ಕುಟುಂಬದಲ್ಲಿ ಸಮಾಧಾನ, ಆವಾಗ ಮಾತ್ರ ನಿನ್ನ ನೆರೆಹೊರೆಯವರಲ್ಲಿ ಸಮಾಧಾನ, ಆವಾಗ ಮಾತ್ರ ನಿನಗೂ ತುಂಬ ಸಮಾಧಾನ, ಸಂತೋಷ ಉಂಟು. ದೇವರ ಚಿತ್ತ ಎಂಬುದು ಪ್ರಿಯವಾದವರೇ, ದೇವರು ರಕ್ಷಣೆ ಹೊಂದಿದ ಮೇಲೆ ನಮಗೆ ಕೊಡಲ್ಪಟ್ಟಿದ್ದಾನೆ. ಅದರ ಪ್ರಕಾರ ನಾವು ಬಾಳಬೇಕಾಗಿದೆ. ಯೋಬನು ಎಷ್ಟೋ ಭಯಭಕ್ತಿ ಉಳ್ಳಂಥ ಒಬ್ಬ ಮನುಷ್ಯನು, ಎತ್ತರವಾದಂಥ ಆಳು. ಸಾಧಾರಣ ಯೋಬನು 7-8 ಅಡಿ ಎತ್ತರ ಉಳ್ಳಂಥ ಮನುಷ್ಯನು ಆತನು. ನಾನು ಆತನ ಸಮಾಧಿ ನೋಡಿದ್ದೇನೆ. 7-8 ಅಡಿ ಎತ್ತರ ಉಳ್ಳಂಥ ಒಬ್ಬ ಮನುಷ್ಯ. ಆತನ ಪಾದವೇ ಸಾಧಾರಣ 10 ಇಂಚಿಗಿಂತಲೂ ಜಾಸ್ತಿ ಇದೆ. ಅಷ್ಟು ಹೈಟ್ ಉಳ್ಳಂಥ ಮನುಷ್ಯ. ಆತನು ಪ್ರೇಯರ್ಗೆ ಕೂತಂಥ ಕೋಣೆಯನ್ನು ನೋಡಿದ್ದೇನೆ. ಆತನು ಕೂತಂಥ ಮ್ಯಾಟ್ ನೋಡಿದ್ದೇನೆ. ಮಸ್ಕಟ್ನಲ್ಲಿ ಸಾಧಾರಣ ನಾವಿರುವ ಜಾಗದಿಂದ 8 ತಾಸು ಪ್ರಯಾಣ ಇದೆ ಕಾರಲ್ಲಿ. ಸಲಲ ಅಂತ ಮಸ್ಕಟ್ನಲ್ಲಿ ಸಲಲ ಅಂತ ಒಂದು ಊರು ಇದೆ. ಆ ಊರಲ್ಲಿ
ಯೋಬನು ಬದುಕಿದಂಥ ಮತ್ತು ಆತನ ಜೀವನದಲ್ಲಿ ಆತನು ದೇವರನ್ನು ಗೌರವಿಸಿದಂಥ ಒಂದು ಸ್ಥಳ ಅದು. ಅದನ್ನು ಅಲ್ಲಿ ಇದು ಮುಸ್ಲಿಮ್ಸವ್ರು ಏನು ಮಾಡಿದ್ದಾರೆ ಗೊತ್ತಾ? ಸಮಾಧಿ ಮಾಡಿದ್ದು ಮಾತ್ರ ಅಲ್ಲದೆ ಇವತ್ತು ಯೋಬನ ಸಮಾಧಿಯ ದೆಸೆಯಿಂದ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ. ದಿನನಿತ್ಯ ಅವನ ಬಾಡಿ ಆ ಸಮಾಧಿಯ ಮೇಲೆ ಬೆಡ್ಶೀಟ್ ಹಾಕಿ ಎಷ್ಟು ಜನರು ನೋಡೋಕ್ಕೆ ಬರೋದು ಗೊತ್ತಾ? ಕಾಣಿಕೆ ಬೇರೆ. ಈ ಕಾಣಿಕೆ ಯಾರಿಗೆ? ಕ್ರೈಸ್ತತ್ವದಲ್ಲಿ ಇರಬೇಕಾದಂಥವರು ಯೋಬನನ್ನು ಆರಾಧನೆ ಮಾಡಬೇಕಾಗಿತ್ತು. ಆದರೆ ಆರಾಧನೆ ಮಾಡೋದು ಯಾರು? ಮುಸ್ಲಿಮ್ಸರು ಆರಾಧನೆ ಮಾಡೋದು, ಮುಸ್ಲಿಮ್ಸರು ದುಡ್ಡು ಮಾಡೋದು, ಇಂತಹ ಪರಿಸ್ಥಿತಿ. ಆದ್ದರಿಂದ ಯೋಬನು ಸಾಧಾರಣ ಮನುಷ್ಯನಲ್ಲ. ದೇವರು ಹೇಳ್ತಾನೆ, ಯೋಬನಂಥ ಮನುಷ್ಯನು ಇದುವರೆಗೆ ಹುಟ್ಟಲಿಲ್ಲ. ಅನೇಕ ವೇಳೆ ವಿಶ್ವಾಸಿಗಳಲ್ಲಿ ಅಥವಾ ದೇವರ ಸೇವಕರಲ್ಲಿ ಸೈತಾನನು ಸೇರಿಕೊಂಡು ದೇವರಿಗೆ ವಿರುದ್ಧವಾಗಿ ಜೀವಿಸುವಂತೆ ಕಾರ್ಯ ಮಾಡ್ತಾನೆ. ಯೋಬನ ಬಳಿಗೆ, ದೇವರ ಬಳಿಗೆ ದೂತರು ಬರುವಾಗ ಯೋಬನನ್ನು ಹೊಡೆಯುವುದಕ್ಕಾಗಿ ಸೈತಾನನು ಯಾರ ಜೊತೆ ಬಂದ? ದೂತರ ಜೊತೆಗೇ ಬಂದುಬಿಟ್ಟ. ದೂತರಿಗೆ ಪರಿಜ್ಞಾನ ಇಲ್ಲ. ದೂತರ ಜೊತೆ ದೇವರ ಬಳಿಗೆ ಬಂದ. ಪ್ರಿಯವಾದವರು, ಇವತ್ತು ನಾವು ಮಾಡುವಂಥ ಕೆಲವು ಈ ಲೋಕದ ಜೀವಿತದಲ್ಲಿ ಸೈತಾನನು ಸೇರಿ ನಮ್ಮನ್ನು ಮೋಸಗೊಳಿಸ್ತಾನೆ. ದೇವರ ಚಿತ್ತಕ್ಕೆ ಒಡಂಪಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು. ದೇವರ ಚಿತ್ತವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನೀನು ತಿರುಗಬೇಡ. ತಿರುಗಿದರೆ ನಿನಗೆ ಕೇಡು ಉಂಟಾದೀತು. ನೀನು ಸರಿಯಾದ ಮಾರ್ಗದಲ್ಲಿ ನಡೆಯುವುದಿಲ್ಲ. ನೀನು ಮೋಸದ ಮಾರ್ಗದಲ್ಲಿ ನಡೀತ್ಯಾ, ದೇವರನ್ನು ಅವಮಾನ ಪಡಿಸ್ತೀಯಾ ಎಂದು ವಾಕ್ಯ ನಿನ್ನನ್ನು ಎಚ್ಚರಿಸುವಂಥದ್ದಾಗಿದೆ. ನಾವು ಕೈಕೊಂಡ ಈ ಪವಿತ್ರ ಗ್ರಂಥ, ಈ ಗ್ರಂಥವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಕೊಡಲ್ಪಟ್ಟದ್ದು. ಆದ್ದರಿಂದ ಇದರ ಮೇಲೆ ನಾವು ಗೌರವ ಇಡಬೇಕು. ದೇವರ ಸೇವಕನನ್ನು ಗೌರವಿಸಬೇಕು. ದೇವರ ಸೇವಕರು ಅನೇಕರು ಅಂದುಕೊಂಡಿದ್ದೆ ನಮ್ಮ ಹಾಗೆ ಮನುಷ್ಯನಲ್ವಾ? ನಮ್ಮ ಹಾಗೆಯೇ ಮನುಷ್ಯನಲ್ವಾ? ದೇವರ ವಾಕ್ಯ ಹೇಳ್ತದೆ, ನನ್ನ ಅಭಿಷಿಕ್ತನು ದೇವರ ಸೇವಕನು, ಆತನನ್ನು ನೀನು ಸನ್ಮಾನಿಸಬೇಕು, ಆತನನ್ನು ಗೌರವಿಸಬೇಕು, ಆತನಿಗೆ ಕೊಡಬೇಕಾದ ಗೌರವ ನಿನ್ನ ಜೀವನದಲ್ಲಿ ನೀನು ಕೊಡಬೇಕು. ಯಾವಾಗ ನೀನು ನನ್ನ ಸೇವಕನನ್ನು, ನನ್ನ ಯಾಜಕನನ್ನು ನೀನು ಗೌರವಿಸ್ತೀಯೋ, ನೀನು ಕಣ್ಣಿಗೆ ಕಾಣದಂಥ ದೇವರನ್ನು ನೀನು ಗೌರವಿಸಿದ ಹಾಗೆ. ಹಲ್ಲೆಲೂಯಾ. ಕಣ್ಣಿಗೆ ಕಾಣುವಂಥ ದೇವರ ಸೇವಕನನ್ನು ಗೌರವಿಸದವನು ಇನ್ನು ಕಣ್ಣಿಗೆ ಕಾಣದ ದೇವರನ್ನು ಗೌರವಿಸ್ತಾನೋ, ಪ್ರೀತಿ ಮಾಡ್ತಾನೋ? ಇದನ್ನು ನಾವು ನಮ್ಮ ಜೀವನದಲ್ಲಿ ಕಲ್ತ್ಕೊಳ್ಬೇಕು. ನಾನು ಒಂದು ಬೆಂಗಳೂರು ವಿಜಯನಗರದಲ್ಲಿ ದೊಡ್ಡ ಒಂದು ಶಾಪಿಂಗ್ಗೆ ಹೋಗಿದ್ದೆ. ಶಾಪಿಂಗ್ ಮಾಡ್ತಾ ಇದ್ದರೆ ಸ್ವಲ್ಪ ಹೊತ್ತಿಗೆ ಯಾರು ಬಂದರು ಗೊತ್ತಾ ಅಲ್ಲಿಗೆ? ಅದು ಮುಸ್ಲಿಮ್ಸ್ ಅವರು, ಕೇರಳ ಮುಸ್ಲಿಮ್ಸ್ ಅವ್ರದ್ದು ದೊಡ್ಡ ಮಾಲ್. ಅವರ ಗುರುಗಳು ಬಂದರು. ಯಾರು? ಅವರ ಮಸೀದಿ ಗುರುಗಳು, ಅವ್ರಿಗೆ ಬೋಧಿಸುವ ಗುರುಗಳು ಬಂದ ಕೂಡಲೇ ಈ ಕ್ಯಾಚಿನಲ್ಲಿ ಕೂತಿರುವವನು ಎದ್ದು ಗುರುಗೆ ಸೀಟ್ ಕೊಟ್ಬಿಟ್ಟ ಕೂತ್ಕೊಳ್ಳೋಕ್ಕೆ. ಎಲ್ಲಿ? ಕ್ಯಾಚಿನಲ್ಲಿ ಇದ್ದ ಮನುಷ್ಯ ಎದ್ದು ಗುರುಗೆ ಸ್ಥಾನ ಕೊಟ್ಟು ಬಿಟ್ಟ. ಅವನು ಎದ್ದು ನಿಂತುಕೊಂಡು ಬಿಟ್ಟ. ಇದಕ್ಕೆ ಹೇಳುವುದು ಪ್ರಿಯವಾದವರೇ, ಇದಕ್ಕೆ ಹೇಳುವುದು ದೇವರ ಸೇವಕರಿಗೆ ಗೌರವ ಕೊಡಬೇಕು, ದೇವರ ಸೇವಕರನ್ನು ಗೌರವಿಸಬೇಕು. ಯಾವಾಗ ದೇವರ ಸೇವಕರನ್ನು ನಾವು ಗೌರವಿಸ್ತೇವೋ ಆವಾಗ ನಾವು ಕಣ್ಣಿಗೆ ಕಾಣದ ದೇವರನ್ನು ನಾವು ಗೌರವಿಸುವವರಾಗಿದ್ದೇವೆ. ನನ್ನ ಮನವೇ ದೇವರನ್ನೇ ನಂಬಿ, ಅದು
62ನೇ ಕೀರ್ತನೆಯಲ್ಲಿದೆ ಆ ಒಂದು ಹಾಡು. 62ನೇ ಕೀರ್ತನೆ, 62ನೇ ಕೀರ್ತನೆ 5ನೇ ವಚನ. ಒಂಚೂರು ಮಾತು ಹೆಚ್ಚು ಕಡಿಮೆ ಇರ್ಬೋದು. ಅದು ಹೀಗೆ ಇದೆ: ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ಬೇರುವುದು ಆತನಿಂದಲೇ, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು ದುರ್ಗವು, ನಾನು ಕದಲುವುದಿಲ್ಲ. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ, ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ಬಲವಾದ ದುರ್ಗವು ಆಶ್ರಯವು ನನ್ನ ದೇವರಲ್ಲೇ. ನನ್ನ ಬಲವಾದ ದುರ್ಗವು ಆಶ್ರಯವು ನನ್ನ ದೇವರಲ್ಲೇ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತನಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಹಲ್ಲೆಲೂಯ. ಕರ್ತನಲ್ಲಿ ಪ್ರಿಯವಾದವರೇ, ನಾವು ದೇವರನ್ನು ನಮ್ಮ ಜೀವನದಲ್ಲಿ ಯಾವಾಗಲೂ ಸನ್ಮಾನಿಸ್ತಾ ಇರೋಣ. ದೇವರು ನಮ್ಮ ನಾಯಕನು, ದೇವರು ನಮ್ಮ ಗುರುವು. ನಾವು ಆತನನ್ನು ಬಿಟ್ಟು ಏನು ಮಾಡಲಾರೆವು. ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ನೀವು ನನ್ನನ್ನು ಬಿಟ್ಟು ಏನನ್ನು ಮಾಡಲಾರಿರಿ. ದೇವರು ನಮ್ಮ ಸಹಾಯಕ್ಕೆ ಇದ್ದಾನೆ. ನಾವು ದೇವರನ್ನು ಬಿಟ್ಟು ಏನು ಮಾಡಿದ್ರೂ ಕೂಡ ದೇವರು ನಮ್ಮ ಕೂಡ ಇದ್ದಾನೆ. ದೇವರು ನಮ್ಮನ್ನು ನೆನಪು ಮಾಡಿಕೊಂಡಿರ್ತಾನೆ. ಆತನ ಕರುಣೆಯು ನಮ್ಮನ್ನು ಒತ್ತಾಯ ಮಾಡುತ್ತದೆ. ನಾವು ಒಂದು ವೇಳೆ ಆತನನ್ನು ನಮ್ಮ ನಡವಳಿಕೆಯಲ್ಲಿ ರಿಜೆಕ್ಟ್ ಮಾಡಿದ್ರೂ ಕೂಡ ದೇವರು ನಮ್ಮ ಮೇಲೆ ಕೋಪಗೊಂಡರೂ ಕೂಡ ತಕ್ಷಣ ದೇವರು ತನ್ನ ಕರುಣೆಯನ್ನು ಜ್ಞಾಪಕ ಮಾಡಿಕೊಳ್ತಾನೆ. ಓ, ನನ್ನ ಕರುಣೆಯ ಮಗು ಇವನು, ಇವಳು ನನ್ನ ಕರುಣೆಯ ಮಗಳು, ಇವಳನ್ನು ನನ್ನ ಕರುಣೆಯ ಮೂಲಕ ನಾನು ಉಳಿಸಿದ್ದೇನೆ. ಆದ್ದರಿಂದ ತಪ್ಪು ಮಾಡಿದ್ದಾಳೆ, ನಾನು ಕ್ಷಮಿಸ್ತೇನೆಂದು ನಮ್ಮ ದೇವರು ನಮ್ಮನ್ನು ಕ್ಷಮಿಸುತ್ತಾ ನಮ್ಮನ್ನು ತಿರುಗಿ ಏಳಿಗೆಗೆ ಬರುವಂತೆ ಮಾಡುವಾತನಾಗಿದ್ದಾನೆ. ಪ್ರಿಯವಾದವರೇ, ಆದ್ದರಿಂದ ನಮ್ಮ ಈ ಕ್ರಿಸ್ತಿಯ ಜೀವನದಲ್ಲಿ ನಾವು ಭಾಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಎಚ್ಚರಿಕೆ ತಪ್ಪಿದ್ದಲ್ಲಿ ಗಂಡಾಂತರ ಖಂಡಿತ. ನಿಂತಿದ್ದೇನೆಂದು ನೆನೆಸುವವನೇ ಬೀಳದಂತೆ ಎಚ್ಚರವಾಗಿರು. ನಿಂತಿದ್ದೇನೆಂದು ನೆನೆಸುವವನೇ ಬೀಳದಂತೆ ಎಚ್ಚರವಾಗಿರು. ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಹೆಮ್ಮೆಯಿಂದ ದುಡುಕಬೇಡ, ಹೆಮ್ಮೆಯಿಂದ ನಿಂತುಕೊಳ್ಳಬೇಡ, ಬಿದ್ದು ಬಿಟ್ಟಿಯ ಕೆಳಗೆ. ಆದ್ದರಿಂದ ಎಚ್ಚರಿಕೆಯಾಗಿರಬೇಕು. ದೇವರ ವಾಕ್ಯವನ್ನು ನಾವು ಯಾವಾಗಲೂ ಸನ್ಮಾನಿಸುವವರಾಗಬೇಕು. ನಮ್ಮ ಪ್ರಿಯವಾದವರೇ,
ನಾವು ದೇವರ ವಾಕ್ಯವನ್ನು ಸನ್ಮಾನಿಸಬೇಕು. ದೇವರ ವಾಕ್ಯವೇ ನಮಗೆ ಆಧಾರ. ದೇವರ ವಾಕ್ಯವನ್ನು ನಾವು ಬಿಟ್ಟರೆ ನಮಗೆ ದಾರಿ ಕಾಣಲಿಕ್ಕಿಲ್ಲ. ದೇವರು ಕಾಣುವುದಿಲ್ಲ, ದಾರಿ ಕಾಣುವುದಿಲ್ಲ. ಆದ್ದರಿಂದ ದೇವರು ನಮಗೆ ಬೇಕು. ಮತ್ತು ದೇವರಿಗೆ ನಾವು ಬೇಡವಾ? ದೇವರಿಗೆ ನಾವು ಬೇಕು ಅಂತಲೇ ದೇವರು ನಮ್ಮನ್ನು ಅಪಾಯ, ಗಂಡಾಂತರ, ಸಾವು, ನೋವಿನಿಂದ, ಎಲ್ಲ ಪರಿಸ್ಥಿತಿಯಿಂದ ದೇವರು ನಮ್ಮನ್ನು ತಪ್ಪಿಸಿದ್ದಾನೆ. ಹಾಗಾಗಿ ದೇವರಿಗೂ ನಮಗೂ ಹೇಗೆ ಇರಬೇಕಂತೆ? ಅನ್ಯೋನ್ಯತೆ, ಸಂಪೂರ್ಣವಾದಂಥ ಅನ್ಯೋನ್ಯತೆ. ನಾವು ಮಮತೆಯಿಂದ, ಕುಟುಂಬದಲ್ಲಿ ಮಮತೆಯಲ್ಲಿರಬೇಕು. ಎಲ್ಲರ ಜೊತೆ ಮಮತೆಯಲ್ಲಿರಬೇಕು. ಕುಟುಂಬದಲ್ಲಿ ಇವತ್ತಿಗೂ ಅನೇಕ ಹೆಂಡತಿ ಮಕ್ಕಳು ಕಣ್ಣೀರು ಸುರಿಸ್ತಾ ಇರ್ತಾರೆ ಪ್ರಿಯರೇ. ಕೆಲವರು ಗಡಗಡ ನಡುಗುತ್ತಿದ್ದಾರೆ. ತಂದೆ ಗಂಡ ಮನೆಗೆ ಬಂದರೆ ಸಾಕು ಕೆಲವರು ನಡುಗ್ತಾರೆ. ಯಾಕೆ? ಟೈಗರ್ ಬಂದ ಅಂತ. ಯಾಕೆ? ಟೈಗರ್ ಬಂದ ಅಂತ. ಹೊರಗಡೆ ಇಲಿಯಾಗಿರ್ತಾರೆ ಕೆಲವು ಗಂಡಸರು, ಹೊರಗಡೆ ಇಲಿಯಾಗಿರ್ತಾರೆ. ಮನೆಯೊಳಗೆ ಬಂದ ಕೂಡಲೇ ಹಲ್ಲೆಲೂಯ. ಕೆಲವರು ಭಯ ಪಡ್ತಾರೆ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಗೆ ಜಗಳ ಶುರುವಾದ ಕೂಡಲೇ ಕೋಪದಲ್ಲಿ ಏನು ಮಾಡಿದನಂತೆ, ಆವಾಗೆಲ್ಲ ಮಣ್ಣಿನ ಮಡಿಕೆಯಲ್ಲಿ ಎಲ್ಲ ಅಡುಗೆ ಮಾಡುವುದು. ಆ ಕಾಲದಲ್ಲಿ ಕೋಪದಲ್ಲಿ ಕಾಲೆತ್ತಿ ಅನ್ನದ ಮಡಿಕೆಗೆ ಒದ್ದು ಬಿಟ್ಟಂತೆ. ಎಲ್ಲ ಅನ್ನ ಚಲಾಬಿಲ್ಲಿ ಆಗಿ ಹೋಯ್ತು. ಯಾರಿಗಿಲ್ಲ ಊಟ, ಮಕ್ಕಳಿಗಿಲ್ಲ, ಹೆಂಡತಿಗಿಲ್ಲ, ಅವನಿಗಿಲ್ಲ. ಹೆಂಡತಿ ಹೇಳಿದ್ಲಂತೆ, ಅವತ್ತೇ ರೊಟ್ಟಿ ಮುರಿದು ಬಂದಿದ್ದು, ಕರ್ತನ ಭೋಜನ ತೆಕ್ಕೊಂಡು ಮನೆಗೆ ಬಂದಿದ್ದಾನೆ. ಏನು ಎಂಚಿನೇ ಅವಳು ತುಂಡ ರೊಟ್ಟಿ ಪೊಲ್ತು ಬರ್ತಾರೆ, ಇಲ್ಲಾಡ್ ಬರ್ತಾರೆ, ಕರಣೇದ ಅರ್ಥ ಮಾಡ್ಯಾರತ್ತೆ ಎಂದವ್ರಿಗೆ. ಚರ್ಚಿನಲ್ಲಿ ರೊಟ್ಟಿ ಮುರಿದು ಬಂದಿದ್ದೀರಾ, ಮನೆಗೆ ಬಂದು ಮಡಿಕೆ, ಅನ್ನದ ಮಡಿಕೆನೇ ಓಡ್ದಾಕ್ಬಿಟ್ಟಿರಲ್ಲ. ಇದ ಕರ್ತನ ಭೋಜನ? ಸಂಪ್ರದಾಯಕ್ಕೆ ತಕ್ಕಂತೆ ನಮ್ಮ ಜೀವನದಲ್ಲಿ ನಾವು ನಡೆಯಬೇಕಾಗಿದೆ ಪ್ರಿಯರೇ, ನಡೆಯಬೇಕಾಗಿದೆ. ಇಲ್ಲವಾದರೆ ದೇವರು ನಮ್ಮ ಮೇಲೆ ಕೋಪ ಮಾಡಿಕೊಳ್ತಾನೆ. ದೇವರು ಎಂಥ ಕತ್ತಲೆ ನಮ್ಮ ಜೀವನದಲ್ಲಿ ಬರಮಾಡ್ತಾನೋ ಗೊತ್ತಿಲ್ಲ. ಆದ್ದರಿಂದ ಕತ್ತಲೆ ಬಾರದ ಹಾಗೆ ನಾವು ಎಚ್ಚರಿಕೆ ಉಳ್ಳವರಾಗಿ ನಾವು ಬಾಳಬೇಕಾಗಿದೆ. ಸಮಯ ಆಯಿತು, ನಾನು ಮುಗಿಸ್ತೇನೆ. ಆದ್ದರಿಂದ ದೇವರ ಸೇವೆಗೂ ವಿಶ್ವಾಸಿ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಪ್ರಿಯವಾದವರೇ, ದೇವರಿಗೆ ಸರಿ ಸಮಾನವಾದಂಥ ಮಕ್ಕಳಾಗಿ ನಾವು ಕ್ರಿಸ್ತಿಯ ಜೀವನವನ್ನು ನಾವು ಜೀವಿಸಬೇಕಾಗಿದೆ. ಕನಸಿನಲ್ಲಿ ಜೀವಿಸಿದಾಗೆ ನಾವು ಕ್ರಿಸ್ತಿಯ ಜೀವನವನ್ನು ಈ ಲೋಕದಲ್ಲಿ ಜೀವಿಸುವುದಲ್ಲ. ಎಚ್ಚರವಾಗಿರೋಣ. ಯಾವಾಗ ನಾವು ಕ್ರಿಸ್ತನಲ್ಲಿ ಎಚ್ಚರವಾಗಿದ್ದು ಆತನ ಆಜ್ಞೆಗಳನ್ನು ನಮ್ಮ ಜೀವನದಲ್ಲಿ ಚಾಚಿ ತಪ್ಪದೆ ನಾವು ನಡೆಸ್ತೇವೋ ಆವಾಗ ದೇವರು ನಮ್ಮನ್ನು ಸನ್ಮಾನಿಸ್ತಾನೆ. ದೇವರ ವಾಕ್ಯ ಹೇಳುತ್ತೆ, ನಾನು ತೆಗಿಕ್ಕೆ ಹೋಗೋದಿಲ್ಲ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ. ನನ್ನನ್ನು ತಿರಸ್ಕಾರ ಮಾಡುವವರು ತಿರಸ್ಕಾರ ಹೊಂದುವರು. ದೇವರಿಂದ ತೆಗೆದು ಹಾಕಲ್ಪಡ್ತಾರೆ, ದೇವರಿಂದ ರಿಜೆಕ್ಟ್ ಆಗಿಬಿಡ್ತಾರೆ. ಪ್ರಿಯರೇ, ಕಷ್ಟ ನಷ್ಟ ಶಾಪಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ಕ್ರೈಸ್ತ ಜೀವಿತ ಅಷ್ಟು ಸುಲಭವಾಗಿಲ್ಲ. ನಾವು ದೇವರನ್ನು ಸನ್ಮಾನಿಸೋಣ, ದೇವರನ್ನು ಪ್ರೀತಿ ಮಾಡೋಣ, ದೇವರಿಗೆ ನಮ್ಮ ಜೀವನದಲ್ಲಿ ಗೌರವ ಕೊಡೋಣ. ಬರೇ ಇಷ್ಟ ಬಂದಾಗೆ ಜೀವಿಸುವುದು. ವಿಶ್ವಾಸಿಗಳ ಕೂಟ ಬಂದಾಗ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಹೇಳುವುದಲ್ಲ. ಎಲ್ಲಿ ಹೋದಲು ಪ್ರೈಸ್ ದ ಲಾರ್ಡ್ ಮರೆಯಬಾರ್ದು. ಕ್ರಿಸ್ತಿಯ ಜೀವಿತವನ್ನು ಮರೆಯಬಾರ್ದು. ದೇವರ ನಾಮಕ್ಕೆ ಕಳಂಕ ಉಂಟಾಗುವ ರೀತಿಯಲ್ಲಿ ನಾವು ಬಾಳಬಾರ್ದು. ಆದರೆ ಉತ್ತಮವಾದ ಬಾಳನ್ನು ಬಾಳೋಣ. ಕೊನೆಯದಾಗಿ ಒಂದು ಹಾಡು ಇದೆ,
ಆ ಹಾಡು ಎಲ್ಲರಿಗೆ ಬರ್ಬೋದು ಅಂತ ನನ್ನ ಯೋಚನೆ. ಈ ಹಳೆ ಹಾಡು ಅದು ಹೀಗಿದೆ. ಈ ಎಲ್ಲರಿಗೂ ಗೊತ್ತಾ, ದೃಢ ನಿಲ್ಲಿರಿ ಕ್ರಿಸ್ತರಿಗಾಗಿಯೇ, ದೃಢ. ಆ ಒಂದು ಹಾಡನ್ನು ಹಾಡಿ ನಾವು ಮುಕ್ತಾಯ ಮಾಡೋಣ. ದಯವಿಟ್ಟು ಗೊತ್ತಿದ್ದವರೆಲ್ಲ ಹಾಡಿರಿ. ದೃಢ ನಿಲ್ಲಿರಿ ಕ್ರಿಸ್ತಗಾಗಿ, ಮಾಯಲೋಕದು ಬಿರುಗಾಳಿಯೋ ನೋರೆಯೋ ಹಿಂಸೆ ಕಾಸ್ತದು ಕ್ರಿಸ್ತ ತಾನ್ ಬಾಂಡೆಯೋ, ದೃಢ ನಿಲ್ಲುವ ತೀರ ನಿಲ್ಲುವ ಕ್ರಿಸ್ತ ತಾನ್ ಬಾಂಡೆಯೋ, ಕಾಡೆವಾರೆಗೂ ತೀರ ನಿಂತಾರೆ ನಿತ್ಯ ರಾಜ್ಯದ ಸೇರೆ, ದೃಢ ನಿಲ್ಲಿರಿ ಸತ್ಯಕ್ಕಾಗಿ ಯುದ್ಧರುದಾದಿ ದೃಢ ನಂಬಿಕೆ ಯೇಸು ಕೊಡುವ ಕ್ರಿಸ್ತ ತಾನ್ ಬಾಂಡೆಯೋ, ದೃಢ ನಿಲ್ಲುವ ತೀರ ನಿಲ್ಲುವ ಕ್ರಿಸ್ತ ತಾನ್ ಬಾಂಡೆಯೋ, ಕಾಡೆವಾರೆಗೂ ತೀರ ನಿಂತಾರೆ ನಿತ್ಯ ರಾಜ್ಯದ ಸೇವೆಗೂ, ದೃಢ ನಿಲ್ಲಿರಿ ವಾಕ್ಯಕ್ಕಾಗಿ ಹಿಂಸೆ ಬಂದರು ಎಲ್ಲ ಕಾಲಾದಿ ತಡವಾದರು ಜಯ ನಿಶ್ಚಯ ಕ್ರಿಸ್ತ ತಾನ್ ಬಾಂಡೆಯೋ, ದೃಢ ನಿಲ್ಲುವ ತೀರ ನಿಲ್ಲುವ ಕ್ರಿಸ್ತ ತಾನ್ ಬಾಂಡೆಯೋ, ಕಾಡೆವಾರೆಗೂ ತೀರ ನಿಂತಾರೆ ನಿತ್ಯ ರಾಜ್ಯದ ಸೇವೆ. ಥ್ಯಾಂಕ್ ಯು. ಆಮೆನ್. ಹಲ್ಲೆಲೂಯಾ. ಪ್ರಿಯವಾದವರೇ, ಈ ಹಾಡಿನಲ್ಲಿ ಬಹಳಷ್ಟು ಪ್ರಾಮುಖ್ಯವಾದ ಅಂಶಗಳು ನಾವು ಕಲಿಯತಕ್ಕಂಥದ್ದು ಇದೆ. ನೀವು ಅದನ್ನು ಆಮೇಲೆ ಬೇಕಾದರೆ ನೋಡಿ ಧ್ಯಾನ ಮಾಡಿಕೊಳ್ಳಿ. ಎಷ್ಟು ವಿಷಯಗಳಿದೆಯೋ ಅಷ್ಟು ವಿಷಯಗಳಿಗೆ ತಗ್ಗಿ ನಾವು ಜೀವಿಸುವಾಗ ನಮ್ಮ ಆಶೀರ್ವಾದ ನಮ್ಮನ್ನು ಫಾಲೋ ಮಾಡ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆಮೆನ್.